ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆಧಾರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಕೆ ಪುಡಿ. ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ಕಳೆದ ವಾರ ನಾವು ಬೀದರ್ನ ಕೆಲವು ಐತಿಹಾಸಿಕ ಧಾರ್ಮಿಕ ಸ್ಥಳಗಳಿಗೆ ಗುರುಜಿಯವರು ಭೇಟಿ ನೀಡಿದಂತಹ ದೃಶ್ಯಗಳನ್ನು ನೋಡಿದ್ವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಅಂದು ಗುರುಜಿಯವರು ದೇವಾಲಯಗಳ ಭೇಟಿಯಾದ ನಂತರ ಮನ್ಹಳ್ಳಿ ರಸ್ತೆಯಲ್ಲಿ ಇರುವಂತಹ ಸಿಂಧೂಲ್ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಸಾಕಷ್ಟು ಜನಸ್ತೋಮವೇ ಸೇರಿತ್ತು. ಆ ಜನಸ್ತೋಮ ಗುರುಜಿಯವರನ್ನ ಭೇಟಿ ಮಾಡಬೇಕು, ಅವ್ರ ಜೊತೆಗೆ ಮಾತನಾಡಬೇಕು ಅಂತ ಬಹಳ ಕಾಯ್ತಾ ಇದ್ರು. ಹಾಗೆಯೇ ಗುರುಜಿಯವರು ಸಹ ಆ ಕಲ್ಯಾಣ ಮಂಟಪಕ್ಕೆ ಭೇಟಿ ನೀಡಿ ಬೀದರ್ ಜನತೆಯ ಉದ್ದೇಶಿಸಿ ಬಹಳ ಪ್ರಶಂಸನೀಯ ಮಾತುಗಳನ್ನು ಹೇಳಿದ್ರು. ಹಾಗೆಯೇ ಕೆಲವು ಮಹತ್ವಪೂರ್ಣ ವಿಚಾರಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ವಿಚಾರಗಳೇನು ನಾವೀಗ ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ
ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶ್ರೀ 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 ಆನಂದ ಗುರೂಜಿಯವರ ಪಾದಗಳಿಗೂ ನಮಸ್ಕರಿಸಿ ಹಾಗೂ ಅಮ್ಮ ಅವರ ಪಾದಕ್ಕೂ ನಮಸ್ಕರಿಸಿ ವೇದಿಕೆ ಮೇಲೆ ಕೂತಂಥ ಶಶಿಲ್ ನಮೋಶಿಯವರೇ ಹಾಗೂ ಇನ್ನು ಗಣ್ಯರೇ, ಎಲ್ಲ ಆತ್ಮೀಯರೇ, ಅಕ್ಕ ತಂಗಿಯರೇ, ತಮಗೆಲ್ಲ ಗುರೂಜಿಯವ್ರ ಮಾತು ಕೇಳಬೇಕಾಗ್ಯದ ಇಲ್ಲ? ಗುರೂಜಿಯವ್ರ ಮಾತು ಕೇಳಬೇಕಾಗ್ಯದ ಅಂದ್ರೆ ಸಮಾಧಾನಕ್ಕೆ ಕೂಡ್ರಿ. ನೀವು ಗಲಾಟೆ ಮಾಡಿದ್ರೆ ಅವ್ರು ಮಾತಾಡಲ್ಲ. ಅದಕ್ಕೆ ನಾ ಮಧ್ಯದಾಗ ಬರ್ತೇವೆ. ಗುರೂಜಿಯವ್ರ ಮಾತು ಕೇಳ್ರಿ, ಅವ್ರ ಆಶೀರ್ವಾದ ತಗೋರಿ, ಗಲಾಟೆ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಕಡೆ ಕೂತ್ಕೊಳ್ಳಿ, ಸಮಾಧಾನಕ್ಕೆ ಕೂತ್ಕೊಳ್ಳಿ. ಇಲ್ಲಿ ಮ್ಯಾಲೆ ಗಡಿ ಬರಬೇಡ್ರಿ, ಅವರೆಲ್ಲರಿಗೂ ಆಶೀರ್ವಾದ ಕೊಡ್ತಾರೆ. ಅದಕ್ಕೆ ಸಮಾಧಾನ ಕೂತ್ಕೊಂಡ್ರೆ ಮಾತು ಕೇಳೋಕ್ಕಾಗ್ತದೆ. ಬೀದರ್ ಜಿಲ್ಲೆಗೆ ಆಗಮಿಸಿದಂಥ ಗುರೂಜಿಯವರ ನನ್ನ ಬೀದರ್ನ ಎಲ್ಲ ಜನತೆ ಪರವಾಗಿ ಆದರದ ಸ್ವಾಗತವನ್ನು ಬಯಸಿ, ಹಾಗೂ ಗುರೂಜಿಯವರ ಬಹಳ ಅನುಭವಿಗಳು ಹಾಗೂ ಜಿ ಟಿ ವಿಯಲ್ಲಿ ತಾವು ನೋಡ್ತೀರಿ, ನಾವು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರ ಬಗ್ಗೆ ಎಷ್ಟು ಹೇಳಿದ್ರು ಬಹಳ ಕಡಿಮೆ ಇದೆ. ಅಂಥ ಒಂದು ಗುರೂಜಿಯವರು ನಮ್ಮ ಬೀದರ್ಗೆ ಬಂದಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಅವ್ರಿಗೆ ಸಮಾಧಾನ ಆಗಿ ಅವ್ರ ಮಾತುಗಳನ್ನು ಕೇಳೋದು ಬಹಳ ಸಂತೋಷ. ಮ್ಯಾಲೆ ಓಡಿ ಬಂದು ಗಲಾಟೆ ಮಾಡಿದರೆ ಮಾತಾಡೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಸಮಾಧಾನ ಕೂತ್ಕೊಳ್ಳಿ. ಸಮಾಧಾನ ಕೂತ್ಕೊಂಡ್ರೆ ಅವ್ರು ಮಾತಾಡ್ತಾರೆ. ನೀವೆಲ್ಲ ಗಲಾಟೆ ಮಾಡ್ಕೊತ ಕೂತ್ಕೊಂಡ್ರೆ ಅವ್ರು ಮಾತಾಡೋಕ್ಕಾಗಲ್ಲ. ಹಾಗೆ ಹೋಗಿಬಿಟ್ರೆ ಬೀದರಿನ ಅವಮಾನ ಆಗ್ತದೆ. ಬೀದರಿಗೆ ಅವಮಾನ ಆಗಬಾರ್ದು. ಅಂಥ ಒಂದು ಗುರೂಜಿ ಇಲ್ಲಿ ಬಂದಾಗ ಸಂತೋಷ ಪಡಬೇಕು, ಆನಂದವಾಗಿ ಅವ್ರ ಮಾತುಗಳನ್ನು ಕೇಳಬೇಕು, ಅವ್ರ ಆಶೀರ್ವಾದ ಪಡ್ಕೊಳ್ಬೇಕು. ಇದೇ ಬಹಳ ಮಹತ್ವದಿದೆ. ಅದಕ್ಕಾಗಿ ತಾವು ಯಾರು ಹೇಳಬೇಡ್ರಿ, ತಮ್ಮ ಜಾಗ ಬಿಟ್ಟು ಬರಬೇಡ್ರಿ. ಅದಕ್ಕೆ ಗುರೂಜಿಯವರು ಮಾತಾಡ್ತಾರೆ. ನಾನು ಸುಮ್ಮನೆ ಮಧ್ಯಸ್ಥಿಕೆ ಆಗೋದಿಲ್ಲ. ನಾನು ಬಂದು ಭಾಷಣ ಹೊಡಿಬೇಕಂತಲ್ಲ. ಇದು ಭಾಷಣ ಹೊಡೋ ಸ್ಟೇಜು ಅಲ್ಲ, ಗುರೂಜಿಯವರ ಆಶೀರ್ವಾದ ಪಡಿತಕ್ಕಂಥ ಸ್ಟೇಜ್ ಇದೆ. ಅದಕ್ಕಾಗಿ ನೀವು ಎಲ್ಲರೂ ಕುಂತಾಗಿ ಆನಂದವಾಗಿ ಗುರೂಜಿಯವರ ಮಾತುಗಳನ್ನು ಆನಂದದಿಂದ ಸ್ವೀಕಾರ ಮಾಡಿ ಒಳ್ಳೆಯದಾಗಿ ಗುರೂಜಿಯವರ ಮಾತುಗಳನ್ನು ಕೇಳೋಣ. ಸಮಾಧಾನ ಕೂತ್ಕೊಂಡ್ರೆ ಅವ್ರು ಮಾತಾಡ್ತಾರೆ, ಆಶೀರ್ವಾದ ಕೊಡ್ತಾರೆ. ದಯವಿಟ್ಟು ತಾವು ಯಾರು ಗಲಾಟೆ ಮಾಡೋಕ್ಕೆ ಹೋಗಬಾರ್ದು ಅಂತ ತಮ್ಮ ಕೈ ಮುಗಿದು ಕೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ. ಬಂದಾರೋ ಆನಂದ ಗುರೂಜಿ ಬಂದಾರೋ, ಆನಂದ ಗುರೂಜಿ ಬಂದಾರೋ, ಊರೆಲ್ಲ ಸಂತಸ ತಂದಾರೋ. ಬಂದಾರೋ ಬಂದಾರೋ ಆನಂದ ಗುರೂಜಿ ಬಂದಾರೋ, ಆನಂದ ಗುರೂಜಿ ಬಂದಾರೋ, ಊರೆಲ್ಲ ಸಂತಸ ತಂದಾರೋ. ಸರ್ವಜ್ಞ ಇವರಯ್ಯ, ಜ್ಯೋತಿಷ ಸಾಮ್ರಾಟ ಇವರಯ್ಯ, ಜ್ಯೋತಿಷ ಸಾಮ್ರಾಟ ಇವರಯ್ಯ, ಜ್ಯೋತಿಷ ಸಾಮ್ರಾಟ ಇವರಯ್ಯ. ಅಭಿನವ ಸರ್ವಜ್ಞ ಇವರಯ್ಯ, ಸಾಮುದ್ರಿಕ ಶಿರೋಮಣಿ ಇವರಯ್ಯ, ಅಭಿನವ ಸರ್ವಜ್ಞ ಇವರಯ್ಯ, ಅಭಿನವ ಸರ್ವಜ್ಞ ಇವರಯ್ಯ. ಸ್ವರ್ಗಳ ಸರ್ವಜ್ಞ ಇವರಯ್ಯ, ಜ್ಯೋತಿಷ ಸಾಮ್ರಾಟ ಇವರಯ್ಯ, ಅಭಿನವ ಸರ್ವಜ್ಞ ಇವರಯ್ಯ, ಅಭಿನವ ಸರ್ವಜ್ಞ ಇವರಯ್ಯ. ಬಂದಾರೋ ಬಂದಾರೋ ಆನಂದ ಗುರೂಜಿ ಬಂದಾರೋ, ಆನಂದ ಗುರೂಜಿ ಬಂದಾರೋ, ಊರೆಲ್ಲ ಸಂತಸ ತಂದಾರೋ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರೋದು ಬೀದರ್ನಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆದದ್ದು ಬೀದರ್ ಮನ್ಹಳ್ಳಿ ರಸ್ತೆಯಲ್ಲಿ ಇರುವಂತಹ ಸಿಂಧೂಲ್ ಕಲ್ಯಾಣ ಮಂಟಪದಲ್ಲಿ. ಈ ಕಲ್ಯಾಣ ಮಂಟಪದಲ್ಲಿ ಸೇರಿದಂತಹ ಅಪಾರ ಜನಸ್ತೋಮವನ್ನು ಕಂಡು ನಮ್ಮ ಗುರುಜಿಯವರು ಸಾಕಷ್ಟು ಸಂತೋಷದಿಂದ ಭಾವನಾತ್ಮಕವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಆ ವಿಚಾರಗಳೇನು ನೋಡ್ಕೊಂಡು ಬರೋಣ.
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮಃ. ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತಿ ಸವರ್ಣಾಂಬರಧಾರಿಣೀಂ ಚ ವರಸುಧಾಂ ದೌತಾಂ ತ್ರಿನೇತ್ರೋಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಳ ಶ್ರೀಚಕ್ರ ಸಂಚಾರಿಣೀ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಕಾತ್ಯಾಯಿನೀಂ ಭಗವತೀಂ ಶ್ರೀಂ ರಾಜರಾಜೇಶ್ವರೀ ಲಲಿತಾಂ ದುರ್ಗಾಂ ಕ್ಷೇತ್ರಪಾಲಕಾಂ ಭಗವತೀಂ ಶ್ರೀಂ ಅಂಬಾಂ ಜಗದೀಶ್ವರೀ. ನಿಮ್ಮನ್ನೆಲ್ಲರನ್ನೂ ನೋಡ್ತಾ ಇದ್ದರೆ ನನಗೆ ಮಾತೇ ಬರ್ತಾ ಇಲ್ಲ. ಮೊಟ್ಟ ಮೊದಲನೇದಾಗಿ ಬೀದರ್ ಜಿಲ್ಲೆಯ ಈ ನನ್ನ ಅಭಿಮಾನಿ ದೇವರುಗಳನ್ನು ನೋಡಿ ಮೂಗುನಾದಂಥ ಪರಿಸ್ಥಿತಿ ನನಗೆ ಇವತ್ತಿನ ದಿವಸ ಆವರಿಸಿದೆ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಏನಂತ ಹೇಳಲಿ. ಆದರೆ ಒಂದಂತೂ ಸತ್ಯ, ಇಷ್ಟಕ್ಕೆ ಮುಂಚೆ ಒಬ್ಬರು ಹೇಳಿದ್ರು, ಕಲಿಯುಗದಲ್ಲಿ ಹಿಂದೆ ಬಸವಣ್ಣವ್ರು ನೋಡಿದ್ವಿ, ಈಗ ಆನಂದ್ ಗುರೂಜಿಯವ್ರು ನೋಡ್ತಿದ್ದೀವಿ ಅಂತ. ಆ ಹಂತಕ್ಕೆ ನಾನು ಪಾತ್ರನೂ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ಹೃದಯದಲ್ಲಿ ಸ್ಥಾನಮಾನ ಸಂಪಾದನೆ ಮಾಡಿದ್ದೀನಲ್ಲ, ಅದೇ ನನ್ನ ದೊಡ್ಡದು. ನಾನು ಬಹಳ ಸಂತೋಷಪಟ್ಟಿದ್ದೀನಿ ಈ ವಿಚಾರದಲ್ಲಿ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಜನದ ಸಮ್ಮುಖದಲ್ಲಿ ನಡೆಯುತ್ತೆ ಅನ್ನೋ ಕಾರ್ಯಕ್ರಮ ಸಹಿತ ನಾನು ಊಹೆ ಮಾಡಿರಲಿಲ್ಲ. ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ರೈತ ಬಾಂಧವರು ಎಲ್ಲರೂ ಸಹಿತ ಬಹಳ ಪ್ರೀತಿ ವಿಶ್ವಾಸದಿಂದ ನಿಮ್ಮನೆ ಮಗನೋ ಅಥವಾ ನಿಮ್ಮ ಗುರುಗಳನ್ನೋ ಅಥವಾ ನಿಮ್ಮ ಅಣ್ಣ ತಮ್ಮಂದರನೋ ನಿಮ್ಮ ಹೃದಯದಲ್ಲಿ ಯದ್ಭಾವಂ ತದ್ಭವತಿ, ನಿಮ್ಮ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ನಿಮ್ಮ ಆನಂದ್ ಗುರೂಜಿಯವ್ರನ್ನ ನೋಡ್ಲಿಕ್ಕೆ ಬಂದಿದ್ದೀರಿ ಅಂದರೆ ಅದು ನನ್ನ ಪೂರ್ವಜನ್ಮದ ಪುಣ್ಯ. ಇನ್ನು 7 ಜನ್ಮ ಎತ್ತಿದ್ರೂ ನಿಮ್ಮ ಈ ಋಣ ತೀರ್ಸಕ್ಕಾಗದಂಥ ಸ್ಥಾನಕ್ಕೆ ನನ್ನನ್ನು ಕೂಡಿಸ್ಬಿಟ್ಟಿದ್ದೀರಿ ಇವತ್ತು. ನಿಮ್ಮ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು. ಹಾಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಈ ಸುಂದರವಾದ ಕ್ಷಣದಲ್ಲಿ ದಯವಿಟ್ಟು ಯಾರೂ ಮಾತಾಡಬೇಡಿ. ನನ್ನ ಮಾತಾಡಲಿಕ್ಕೆ ಅಲ್ಲಿಂದ ಇಲ್ಲಿ ಕರೆಸ್ಕೊಂಡಿದ್ದೀರಿ. ಮಧ್ಯದಲ್ಲಿ ನಿಮ್ಮ ಸ್ವರ ಸ್ವಲ್ಪ ಸಮಾಧಾನ ರೀತಿ ಇರಲಿ. ಪ್ರತಿದಿನದ ಸಮಸ್ಯೆ, ಮಾತು, ಕತೆ, ರೀತಿ, ನೀತಿ ಇದೆಲ್ಲವೂ ಸಹಿತ ಇದ್ದದ್ದೇ. ನನಗೆ ಅಂತ 2 ಗಂಟೆ ಕಾಲ ಕೊಟ್ಟಿದ್ದೀರಿ. ನಾನು ನಿಮ್ಮೂರಿಗೆ ಸಮಯ ಕೊಟ್ಟಿದ್ದು 7:30ಯಿಂದ 8 ಗಂಟೆಗೆ ನಾನು ಪುನಃ ವಾಪಸ್ ಹೊರಡಬೇಕು ಅಂತ ಹೇಳಿದ್ದೆ. ನಾನು ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಅನ್ನಿಸ್ತಾ ಇದೆ, ನಮ್ಮ ಶ್ರೀಮತಿಯವ್ರ ಹತ್ರ ಮಾತಾಡ್ತಾ ಇದ್ದೆ, ನಾನು ಇವತ್ತಿಲ್ಲೇ ಉಳ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೇನೋ ಅಂತ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಬೀದರ್ ಭಾಗದ ರೊಟ್ಟಿನೂ ಬೇಡ, ಈ ಭಾಗದ ಚಟ್ನಿ ಪುಡಿನೂ ಬೇಡ. ನಿಮ್ಮನ್ನು ನೋಡೇ ನನಗೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಈ ನನ್ನ ಅಭಿಮಾನಿಗಳೇ ನನ್ನ ದೇವರು. ನೀವೇ ನನ್ನ ಮನೆ ದೇವರಿದ್ದಂಗಿದ್ದೀರಿ. ನಾನು ದೇವರು ಅಂತ ಪೂಜಿಸಬೇಕಾದ್ರೆ ನಾನು ಪ್ರತಿದಿನ ಬೆಳಗ್ಗೆದ್ದರೆ ವೇದಿಕೆಯಲ್ಲಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಫಸ್ಟ್ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನನ್ನ ನಾಡಿನ, ನನ್ನ ರಾಜ್ಯದ, ನನ್ನ ದೇಶದ ಜನತೆ ಎಲ್ಲರೂ ಸಹಿತ ಸುಭಿಕ್ಷವಾಗಿರಲಿ, ಅವರು ನೆಮ್ಮದಿಯಾಗಿರಲಿ ಭಗವಂತ,
ಅವ್ರನ್ನ ನೆಮ್ಮದಿಯಾಗಿರೋಂಗೆ ಮಾಡಪ್ಪ ಅಂತ ಮೊದಲನೇ ಒಂದು ಪ್ರಾರ್ಥನೆ ನಂದು. ಇಷ್ಟು ಜನದ ಮನೆಗಳಲ್ಲಿ ಬೆಳಗ್ಗೆ ಟಿ ವಿಯಲ್ಲಿ ನೋಡ್ತೀರಿ, ನನ್ನ ಮುಂದೆ ಇರ್ತಕ್ಕಂಥದ್ದು 3 ಕ್ಯಾಮ್ರಾ. ಆ 3 ಕ್ಯಾಮ್ರಾ ನನ್ನ ನೋಡ್ತಾ ಇದ್ದರೆ ನಿಮ್ಮೆಲ್ಲರ ಮನೆಗಳಲ್ಲೂ ನಾನಿರ್ತೇನೆ. ಇದಕ್ಕೆ ಅಣಿ ಮಾಡಿಕೊಟ್ಟಿರೋದು ನನ್ನ ಜೀ ಕನ್ನಡ. ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಧೂರಿಯುತವಾಗಿ ನಡೆಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಈ ಭಾಗದಿಂದ ರಮೇಶು ಮತ್ತು ಅವರ ಸ್ನೇಹಿತರು 3 ಜನ ಬಂದು, ಗುರುಗಳೇ ನಮ್ಮ ಬೀದರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂದರು. ಬೀದರಲ್ಲಿ ಕಾರ್ಯಕ್ರಮ ಮಾಡಬೇಕು, ನೀವು ಬರಬೇಕು ಅಂದರು. ಆದರೆ ಇವತ್ತಿನ ದಿವಸ ನನ್ನ ಕಾರ್ಯಕ್ರಮ ಬೆಂಗಳೂರು ಸಿಟಿಯಲ್ಲೇ ಒಂದು ಕಾರ್ಯಕ್ರಮ ಆಯಿತು. ಜೊತೆಗೆ ಕಳಶಾ ಬಂಡೂರಿ ಮಹಾದಾಯಿ ಜೋಡಣೆ, ಚಿಕ್ಕಬಳ್ಳಾಪುರದ ಶಾಶ್ವತ ಕುಡಿಯುವ ನೀರು ಯೋಜನೆ, ಇದಕ್ಕಾಗಿ ನಾನು ಅವ್ರ ಬಗ್ಗೆ ಹೋರಾಡ್ತಾರೆ. ಆ ಹೋರಾಟದ ಒಂದು ಸಮಿತಿಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಇವರು ಹೇಳಿದರು, ಇವತ್ತಿನ ಈ ದಿನಾಂಕ ನಮ್ಮ ಭಾಗದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವು ಬರಬೇಕು ಗುರುಗಳೇ ಅಂತ. ಆದರೆ ಬರಲಿಕ್ಕೆ ನಾನು ಅಲ್ಲಿ ಮಾತು ಕೊಟ್ಟಿದ್ದೆ, ಇಲ್ಲಿ ಹೇಗಪ್ಪ ನಾನು ಬೀದರಲ್ಲಿ ಇಂತಹ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಇಂಥ ಜನ ನನ್ನ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಿದ್ದರೆ, ಇದು 2ನೇ ಡೇಟ್. ಇದು ಮೊದಲೊಂದು ಡೇಟ್ ಕೊಟ್ಟು ಚೇಂಜ್ ಆಗಿ 2ನೇ ಡೇಟಿಗೆ ಬಂದಿದ್ದೀನಿ ನಾನು. ಆದರೆ ಇನ್ನು ಮುಂದೆ ಬೀದರ್ಗೆ ಯಾರೇ ಒಬ್ಬರು ಕಾರ್ಯಕ್ರಮಕ್ಕೆ ಕರೆದರೂ ಬರೀ ಫೋನಲ್ಲಿ ಕರೆದ್ರೆ ಸಾಕು, ನಾನು ನಿಮ್ಮಲ್ಲಿ ಬರ್ತೇನೆ. ಸಾಧು ಸಂತರನ್ನು ಬೆಳೆಸ್ತಕ್ಕಂತಹ ನಾಡು ಕನ್ನಡ ನಾಡು. ಅದರಲ್ಲೂ ಬೀದರಲ್ಲಿ ಗುರು ಹಿರಿಯರು, ಸಾಧು ಸಂತರು, ಮಠಾಧಿಪತಿಗಳು, ಜೊತೆಗೆ ದೇವಾಲಯಗಳ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವಿರ್ತಕ್ಕಂಥ ಈ ಬೀದರ್ ನಾಡಲ್ಲಿ ಹುಟ್ಟಿರ್ತಕ್ಕಂಥ ನೀವೇ ಧನ್ಯರು. ಇವತ್ತಿನ ದಿವಸ ಬೆಳಗ್ಗೆ ನಾನು ಬಂದಾಗಲಿಂದ ಇಲ್ಲಿಯವರೆಗೂ ಸಾಕಷ್ಟು ದೇವಾಲಯಗಳಿಗೆ ನನ್ನ ಕರ್ಕೊಂಡೋಗಿ ಬಂದರು. ಆದರೂ ನಾನು ನೋಡಿರೋದು ಬರೀ ರಾಗಿ ಕಾಳಿನಷ್ಟು ಮಾತ್ರನೇ. ಆದರೆ ಒಂದೊಂದು ಕ್ಷೇತ್ರದಲ್ಲಿರ್ತಕ್ಕಂತಹ ಪವಾಡ, ಒಂದೊಂದು ಕ್ಷೇತ್ರದಲ್ಲಿರ್ತಕ್ಕಂಥ ಆ ವಿಶೇಷತೆ ನೋಡಿದ್ರೆ ಈ ವಿಶೇಷತೆನ ಇಡೀ ರಾಜ್ಯ ದೇಶಕ್ಕೆ ಹಬ್ಬಿಸ್ತೇನೆ ನಾನು. ಬೀದರ್ ಜಿಲ್ಲೆಯಲ್ಲಿ ಇಂಥದ್ದೊಂದು ಪವಾಡ ಇದೆಯಾ? ಬರಗಾಲದಲ್ಲೂ ಸಹಿತ ಬಿಸಿಲು ನಾಡಲ್ಲಿ ಇಂತಹ ಒಂದು ತಂಪಾದಂಥ ಅಮೃತಕ್ಕೆ ಸಮಾನವಾದಂಥ ಆ ಜಲ ಇಲ್ಲಿ ಉದ್ಭವ ಆಗ್ತಾ ಇದೆಯಾ? ಆ ಜಲನ ನೋಡಲಿಕ್ಕೆ ರಾಜ್ಯದಾದ್ಯಂತ ಜನ ಇಲ್ಲಿಗೆ ಬರಬೇಕು. ಯಾಕೆಂದರೆ ಅಂತಹ ಅಮೃತಕ್ಕೆ ಸಮಾನವಾದಂತಹ ಜಲವನ್ನು ಇವತ್ತು ನಾನು ನೋಡಿದೆ. ಒಂದೊಂದು ಸಹಿತ ಬಹಳ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಭೂಮಿಯಲ್ಲಿ ಇವತ್ತು ಬೀದರ್ ಜನತೆ ನೀವು ಹುಟ್ಟಿದ್ದೀರಿ. ನೀವು ನಾನು ತಿಳಿದ ಮಟ್ಟಿಗೆ ಈ ಜನ್ಮ ಈ ಭೂಮಿನಲ್ಲಿ ಹುಟ್ಟಿರ್ತಕ್ಕಂಥ ನೀವೇ ಪುಣ್ಯಾತ್ಮರು. ಇನ್ನು 7 ಜನ ಎತ್ತಿದ್ರು ನೀವು ಸಹಿತ ಈ ಭೂಮಿ ಋಣ ತೀರ್ಸಕ್ಕಾಗಲ್ಲ. ಸಾಧು ಸಂತರು ನೆಲೆಸಿದಂಥ ಭೂಮಿ, ಧರ್ಮವನ್ನು ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಭೂಮಿ, ಧರ್ಮದ ರಥಯಾತ್ರೆಯನ್ನು ನಿರಂತರವಾಗಿ ಎಳಿತಾ ಇರ್ತಕ್ಕಂಥ ಭೂಮಿ. ಈ ತರಹವಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಪ್ರಚಾರಕ್ಕೆ, ಧಾರ್ಮಿಕವಾದಂತಹ ಅನುಷ್ಠಾನಗಳಿಗೆ ನಾವಿದ್ದೀವಿ ಅಂತ ಹೇಳಿ ನೀವೆಲ್ಲರೂ ಸಹಿತ ಇವತ್ತು ಬಂದಿರೋದು ನೋಡಿದ್ರೆ ನಿಜಕ್ಕೂ ಇದು ಬಹಳ ಪುಣ್ಯದ ಭೂಮಿ ಅಂತ ನಾನು ಹೇಳ್ತಾ ಇದ್ದೇನೆ. ವಸುದೇವ ಸುಧಂ ದೇವಂ ಕಂಸಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ತಿಗೆ ಗುರುವಾಗಿ ನಮಗೆ ಪಾಠ ಕಲಿಸ್ತಕ್ಕಂಥವರು, ಅಂತಹವರು ಸಂರಕ್ಷಣೆ ಮಾಡತಕ್ಕಂಥದ್ದು ಅವರ ಮಾರ್ಗದರ್ಶನದಲ್ಲಿ ಗೋ ಸಂರಕ್ಷಣೆ ಆಗಬೇಕಾಗಿದೆ. ಜನ್ಮ ಕೊಡ್ತಕ್ಕಂಥ ತಾಯಿ 3 ತಿಂಗಳು ತನ್ನ ಎದೆ ಹಾಲನ್ನು ಕೊಟ್ಟು ಮಗುನ ಬೆಳೆಸಕ್ಕೆ ನೋಡಿದ್ರೆ, ಆ 3 ತಿಂಗಳಿಂದ ನಮ್ಮ ಮುಪ್ಪಿನ ಕಾಲದವರೆಗೂ ಹಾಲನ್ನು ಕೊಟ್ಟು ಸಂರಕ್ಷಣೆ ಮಾಡತಕ್ಕಂಥವಳು ಗೋಮಾತೆ. ಅಂತಹ ಗೋಮಾತೆ ಇವತ್ತು ಸಂರಕ್ಷಣೆ ಮಾಡಬೇಕಾದ ನಮ್ಮ ಧರ್ಮ ಇದೆ. ಅಂತಹ ಗೋಮಾತೆ ಇವತ್ತು ಸಂಕಷ್ಟದಲ್ಲಿ ಸಿಲುಕೊಳ್ತಾ ಇದ್ದಾಳೆ, ಆಹಾರಕ್ಕೆ ತಲೆ ಬಗ್ಗಿಸ್ತಾ ಇದ್ದಾಳೆ. ಆ ತಾಯಿನ ಉಳಿಸ್ಕೊಳ್ಳೋಣ. ನಮ್ಮ ಜನ್ಮ ಕೊಟ್ಟ ತಾಯಿಗೆ ನಾವೇನು ಹೊತ್ತು ಕೊಟ್ಟು ನಾವು ಆ ತಾಯಿನ ಪ್ರೀತಿಸ್ತಾ ಇದ್ದೀವೋ ಆ ಒಂದು ಪ್ರೀತಿನ ಆ ಗೋಮಾತೆಗೆ ಒಂದಿಷ್ಟು ಕೊಡೋಣ. ಆ ಗೋಮಾತೆಯ ಅನುಷ್ಠಾನಕ್ಕೆ ನೀವು ಕೈ ಕೊಡ್ತೀನಿ ಅನ್ನೋದಾದರೆ, ಆ ಗೋಮಾತೆನ ನಮ್ಮಲ್ಲಿ ಉಳಿಸ್ಕೊಳ್ತೀವಿ ಅನ್ನೋದಾದರೆ ನಿಮ್ಮ ಬಲಗೈ ಮೇಲಕ್ಕೆತ್ತಿ. ಇದಲ್ವೇನ್ರಿ ಪುಣ್ಯದ ನಾಡು? ಇದೊಂದು ಮಾತು ಸಾಕು. ನೀವು ನನಗೆ ನಿಮ್ಮೂರಿಗೆ ಬಂದದ್ದಕ್ಕೆ ಈ ಬೆಳ್ಳಿ ಕಿರೀಟಧಾರಣೆ ಮುಖ್ಯ ಆಗಲಿಲ್ಲ. ನಿಮ್ಮ ಬಲಹಸ್ತವನ್ನು ತೋರಿಸಿದ್ರಲ್ಲ, ಆ ತಾಯಿ ಗೋಮಹಾಲಕ್ಷ್ಮಿನ ನಾವು ಉಳಿಸ್ಕೊಳ್ತೀವಿ ಅಂದ್ರಲ್ಲ, ಇದೊಂದು ಸಾಕು. ನನಗೆ ಚಿನ್ನದ ಪದಕನೇ ಮಾಡಿಸಿದಷ್ಟು ಸಮಾಧಾನ ಆಯಿತು. ಸಂತರ ನಾಡು, ಸಾಧು ಸಂತರ ನಾಡಾಗಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಈ ಒಂದು ಭಾಗದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ
ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ನಿಮ್ಮೆಲ್ಲರೊಂದಿಗೂ ನಾನು ಮಾತಾಡಲಿಕ್ಕಾಗೋದಿಲ್ಲ, ಆದರೆ ನಿಮ್ಮೆಲ್ಲರಿಗೂ ಅನುಕೂಲವಾಗುವಂತಹ 2 ತಂತ್ರ ರಹಸ್ಯಗಳನ್ನು ನಾನು ಹೇಳ್ಕೊಡ್ತೇನೆ. ಹಾಗೆ ನಿಮ್ಮಿಂದ 10 ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ನಾನು ಉತ್ತರ ಕೊಡ್ತೇನೆ. ನಿಮ್ಮ 10 ಪ್ರಶ್ನೆಗಳಿಗೆ ನನ್ನ ಕಡೆಯಿಂದ ಉತ್ತರ. ಹಾಗೆ ಇವತ್ತಿನ ಈ ಸುಂದರವಾದಂಥ ಕಾರ್ಯಕ್ರಮಕ್ಕೆ ಅವರ ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹಿತ ಆನಂದ್ ಗುರೂಜಿಯವರು ಬೀದರ್ ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣ ನಾನೂ ಬರ್ತೀನಿ ಅಂತ ನಿಮ್ಮ ಭಾಗದ ನಿಮ್ಮ ಅಲ್ಲ, ಇನ್ನು ಮುಂದೆ ಬೀದರ್ ನಮ್ಮ, ಇನ್ನು ಬೀದರ್ ನಿಮ್ಮದು ಅನ್ನಲ್ಲ. ನಾನು ನಾಳೆ ಬೆಳಗ್ಗೆ ವಾಹಿನಿ ನೇರ ಪ್ರಸಾರದಲ್ಲಿ ಹೇಳ್ತೀನಿ, ಬೀದರ್ ಯಾವ ಊರು ಅಂದರೆ ಬೀದರ್ ನಮ್ಮೂರು ಅಂತ ಹೇಳ್ತೀನಿ. ಬೀದರಿಂದ ಯಾರಾದರೂ ಕರೆ ಮಾಡಿದ್ರೆ ಹೇಳಪ್ಪ ಅದು ನಮ್ಮೂರಿಂದ ಕತೆ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮೂರಲ್ಲೂ ನನ್ನ ಅಕ್ಕಂಗಿರು ಅಣ್ಣ ತಮ್ಮಂದರು ಇಷ್ಟು ಜನ ಇದ್ದೀರಿ. ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಗುರುಮಾದಪ್ಪ ನಾಗಪಾರಿಯವರು ಮಾನ್ಯ ಶಾಸಕರು, ಬೀದರ್ ಜಿಲ್ಲೆಯವರು, ಅವ್ರ ಜೊತೆ ರಾಮಕೃಷ್ಣನವರಿದ್ದಾರೆ, ಜಿಲ್ಲಾಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ನವರು. ಇವರಿಗಾಗಲೇ ಈಗ ಒಂದು ಮಾತು ಹೇಳಿದ್ದೀನಿ ನಾನು. ಸದ್ಯದಲ್ಲೇ ಸತ್ಯನಾರಾಯಣ ಶ್ರೀಕೃಷ್ಣ ಪರಮಾತ್ಮನ ಒಂದು ಗೋಶಾಲೆಗೆ ಕರ್ಕೊಂಡೋಗಿದ್ರು ನನ್ನನ್ನು. ಆ ಗೋ ಸಂಪತ್ತನ್ನು ನೋಡಿ ಬಹಳ ಸಂತೋಷ ಆಯಿತು. ಈ ಉಳಿದಿರ್ತಕ್ಕಂಥ ಇನ್ನಷ್ಟು ಕಾರ್ಯವೈಖರಿಗಳನ್ನು ಶೀಘ್ರವಾಗಿ ಮಾಡಿ ನೀವೊಂದು ಕರೆ ಕೊಡಿ, ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳಿದ್ದೇನೆ. ಮುಂಜಾಗ್ರತಾ ಕ್ರಮವಾಗಿ ನಾನು ಈ ಕೆಲಸಕ್ಕೆ ಬರ್ತೇನೆ. ಇನ್ನು ಶಶಿಧರ್ ಹೊಸಳ್ಳಿಯವರು ಸ್ವಾಗತ ಸಮಿತಿ ಅಧ್ಯಕ್ಷರು, ಹಾಗೆ ರಾಮಕೃಷ್ಣನವರು, ಪ್ರಕಾಶ್ ಅವರು ಈ ಪ್ರಾಂತ್ಯದಲ್ಲಿ ಒಂದು ಅಭಿಮಾನಿ ಸಂಘವನ್ನು ಓಪನ್ ಮಾಡಬೇಕು ಅಂದರು. ನನ್ನ ಅಭಿಮಾನಿ ಸಂಘವನ್ನು ಓಪನ್ ಮಾಡಿ ಏನು ಮಾಡ್ತೀರಿ? ನನ್ನಿಂದ ಹೋರಾಟ ಶಾಂತಿಯುತವಾದ ಹೋರಾಟ ಇದೆ. ಎಲ್ಲೇ ನನ್ನ ಕರೆದರೂ ಯಾರೊಬ್ಬರು ಸಹಿತ ಕಣ್ಣ ನೀರು ಹಾಕಬಾರ್ದು ಅನ್ನೋದು ನನ್ನ ಮೊದಲನೇ ಉದ್ದೇಶ. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲರೂ ಸಹಿತ ನಗನಗ್ತಾ ಇರಬೇಕು, ನಗುಮುಖದಲ್ಲಿರಬೇಕು. ನೀವೇನೇ ಗೆಲ್ಲಬೇಕಾದರೂ ಆ ನಗುಮುಖದಲ್ಲಿ ಗೆಲ್ಲಬೇಕು ಅಂತ ನಾನು ಹೇಳ್ತೀನಿ ವಿನಃ ಕಣ್ಣ ನೀರು ಹಾಕಬಾರದು. ಈ ವಿಚಾರವಾಗಿ ತಿಳಿಸಿದ್ದೀನಿ. ಇನ್ನು ಈ ವೇದಿಕೆಯಲ್ಲಿ ಈ ಕೂತಿರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿದ್ದಾರೆ. ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಹಿತ ಬೆಳಗ್ಗೆವರೆಗೂ ಇದನ್ನೇ ಅಷ್ಟೋತ್ತರ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ನನಗೆ ಮುಂದೆ ಮಾತೇ ಬರ್ತಾ ಇಲ್ಲ. ಏನಾದರೂ ಒಂದು ವಿಚಾರ ಹೇಳೋಣ ಅಂದರೆ ನಿಮ್ಮ ನೋಡಿ ಎಲ್ಲ ಮರ್ತೋಗ್ತಾ ಇದ್ದೀನಿ. ಆ ಮರ್ತಿರೋದನ್ನು ಜ್ಞಾಪಿಸ್ಕೊಳ್ಬೇಕು ಅಂದರೆ ನೀವು ಒಂದು ಕೆಲಸ ಮಾಡಬೇಕು. ಇವಾಗ ಬಸವಣ್ಣವರು ಒಂದು ಮಾತು ಹೇಳಿದ್ರು, ಎಲ್ಲರೊಳಗೂ ದೇವನಿದ್ದಾನೆ, ಎಲ್ಲರ ಆತ್ಮದೊಳಗೂ ದೇವರಿದ್ದಾನೆ, ಭಗವಂತ ಎಲ್ಲಿದ್ದಾನಪ್ಪ ಅಂದರೆ ಹೃದಯದಲ್ಲಿದ್ದಾನೆ ಅಂದರು. ಅಂತ ಇಷ್ಟು ಹೃದಯಗಳು ಕೂತಿರ್ತಕ್ಕಂಥ ನಿಮ್ಮಗಳ ಮಧ್ಯದಲ್ಲಿ ನಾವು ಇವತ್ತು ಶಿವನ್ನ ಇಲ್ಲಿ ಕರೆಸೋಣ. ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನ್ನ ಇಲ್ಲಿಗೆ ಕರೆಸೋಣ. ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರದಿಂದ 11 ಸರ್ತಿ ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ ಜೋರಾಗಿ ಚಪ್ಪಾಳೆ ಬಾರಿಸ್ತಾ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಜೋರಾಗಿ ಹೇಳಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಕೈ ಪೂರ್ತಿ ನೀವು ಎತ್ತಿಲ್ಲ. ಹಿಂದೆ ಕೂತವರೆಲ್ಲ ಕೈ ಹಾಗೆ ಎಳಿಸ್ಕೊಂಡಿದ್ದೀರಿ. ಯಾರು ಕೈ ಎತ್ತಿಲ್ಲ ನಿಮ್ಮ ಮನೆಗೆ ಹೋಗಿ ರಾತ್ರಿ ಮಲಗಿಕೊಂಡ್ರೆ ಬೆಳಗ್ಗೆ ಕನಸಲ್ಲಿ ನಾನೇ ಬರ್ತೇನೆ. ನಿಮ್ಮ ಕನಸಲ್ಲಿ ನಾನು ಬರಬೇಕು ಅಂದರೆ ನೀವು ಕೈ ಎತ್ತಬೇಡಿ. ಹಾಗಾದ್ರೆ ಕೈ ಇಳಿಸ್ಬಿಟ್ರ? ನೀವು ಕೈ ಎತ್ತದಿರಾ ಇರಿ. ನಿಮ್ಮ ಹೃದಯದಲ್ಲಿ ನನಗೆ ಸ್ಥಳ ಕೊಟ್ಟಿದ್ದೀರಿ. ನಿಮ್ಮ ಹೃದಯದಲ್ಲಿ ಕೊಟ್ಟಂಥ ಸ್ಥಳ ಬರೀ ನಿಮ್ಮ ಕನಸಲ್ಲಿ ಬರೋದಲ್ಲ, ಪ್ರತಿ ದಿವಸ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇರ್ತೀನಿ ನಾನು.
ಒಳ್ಳೆಯದಾಗಲಿ. ಇನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ, ಜನನಾಯಕರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ರಮೇಶು ಮತ್ತು ಅವರ ತಂಡ ಎಲ್ಲರೂ ಶ್ರಮಬಿದ್ದು ಮಾಡಿರ್ತಕ್ಕಂಥ ಈ ಕೆಲಸ, ಎಲ್ಲರೂ ಮನಸ್ಸನ್ನು ಒಳ್ಳೆ ಮನಸ್ಸಿಟ್ಟು ಮಾಡಿದ್ದಕ್ಕೆ ಇವತ್ತಿಷ್ಟು ಅಚ್ಚುಕಟ್ಟಾಗಿ ನಡೆದಿರೋದು. ಧರ್ಮೋ ರಕ್ಷಿತಿ ರಕ್ಷಿತಃ ಅಂತಹ ವಿಶೇಷವಾಗಿರ್ತಕ್ಕಂತಹ ಧರ್ಮದ ನಾಡು ಬೀದರ್ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮೊದಲು ಸಂಕಷ್ಟದಿಂದ ಮುಕ್ತರಾಗುವಂತಹದ್ದಕ್ಕೆ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಲಿಕ್ಕೆ ಬೀದರ್ನಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮ. ಲಕ್ಷ್ಮಿ ಅನುಷ್ಠಾನದ ಮೂಲಕ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದು, ಬನ್ನಿ ಈಗ ಮತ್ತೆ ಮುಂದುವರಿಸೋಣ. ಪ್ರತಿಯೊಬ್ಬರು ದುಡಿತೀವಿ, ನಾವು ಬೆಳಗಿನಿಂದ ಸಂಜೆವರೆಗೂ ದುಡಿತೀವಿ. ಆದರೆ ದುಡಿದಿರ್ತಕ್ಕಂಥದ್ದನ್ನು ಮನೇಲಿ ಉಳಿಸ್ಕೊಳ್ಳೋದಕ್ಕಾಗಲ್ಲ. ದುಡಿಮೆಗೆ ಅಂತ ಬೆಳಗಿನಿಂದ ಸಂಜೆವರೆಗೂ ಓಡಾಡ್ತೀವಿ, ಕೆಲಸ ಸಿಕ್ಕೋದಿಲ್ಲ. ಸಿಕ್ಕಂಥ ಕೆಲಸವನ್ನು ಸಾರ್ಥಕತೆಯಾಗಿ ನೆಮ್ಮದಿಯುತವಾಗಿ ಜೀವನ ಮಾಡಬೇಕು ಅಂತ ಹಗಲಿರುಳು ಶ್ರಮಿಸ್ತೀವಿ. ರಾತ್ರಿ ನೆಮ್ಮದಿಯಾಗಿ ಊಟ ಮಾಡಲಿಕ್ಕಾಗೋದಿಲ್ಲ. ಕೋಟಿಗಟ್ಟಲೆ ಆಸ್ತಿ ನಮ್ಮಲ್ಲಿದೆ, ಅದರ ಜೊತೆಗೆ ರೋಗ ಕಿತ್ಕೊಂಡು ತಿಂತಾ ಇರುತ್ತೆ. ಊಟ ಮಾಡೋದಕ್ಕೆ ನೆಮ್ಮದಿ ಇರೋದಿಲ್ಲ. ಇಂತಹ ಕಾಲದಲ್ಲಿ ನಾವು ಮಾಡಬಹುದಾದಂಥ ಒಂದು ವಿಶೇಷವಾದಂಥ ಅನುಷ್ಠಾನ ಇದೆ. ಆ ಅನುಷ್ಠಾನವೇ ಮಹಾಲಕ್ಷ್ಮಿಯ, ಅದರಲ್ಲೂ ಸ್ಥಿರ ಮಹಾಲಕ್ಷ್ಮಿಯ ಅನುಷ್ಠಾನ. ಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕಂಥದ್ದೇನು? ಅಮ್ಮನವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ವಿಳೆದೆಲೆ. ವಿಳೆದೆಲೆ ತಗೋಬೇಕು, ಒಂದೇ ಒಂದು ವಿಳೆದೆಲೆ, ಚೆನ್ನಾಗಿರ್ತಕ್ಕಂಥದ್ದು, ಮುಕ್ಕಾಗಿರಬಾರದು, ವಿಳೆದೆಲೆ ಹರಿದಿರಬಾರದು. ವಿಳೆದೆಲೆನ ನಾವು ಹೀಗೆ ನೋಡಿದ್ರೆ ಎಲ್ಲೂ ಒಂದು ಹೋಲ್ ಕಾಣಬಾರ್ದು. ಈ ಥರ ನೋಡಿದ್ರೆ ಸಾಕು, ಅದರಲ್ಲಿ ಒಂದು ಹೋಲ್ ಕಾಣಬಾರ್ದು. ಚೆನ್ನಾಗಿರ್ತಕ್ಕಂಥ ವಿಳೆದೆಲೆ. ಆ ವಿಳೆದೆಲೆನ ಶುದ್ಧಿ ಮಾಡಬೇಕು, ಅಂದರೆ ತೊಳೆದಿಡಬೇಕು. ತೊಳಿತಕ್ಕಂಥದ್ದು ಯಾವುದರಲ್ಲಿ? ಅರಿಶಿಣದ ನೀರಲ್ಲಿ. ಸ್ವಲ್ಪ ಅರಿಶಿಣದ ನೀರು ಮಾಡಿಕೊಂಡು ಅದರಲ್ಲಿ ವಿಳೆದೆಲೆನ ಅದ್ದು ತೆಗಿಬೇಕು. ವಿಳೆದೆಲೆಯ ಮಧ್ಯಭಾಗದಲ್ಲಿ ತ್ರಿಕೋನವನ್ನು ಬರಿಬೇಕು. 3 ರೇಖೆಗಳಿರ್ತಕ್ಕಂಥ ತ್ರಿಕೋನ, ಬರೀ 3 ರೇಖೆ, ಒಂದು ಮೇಲೆ, ಇನ್ನೊಂದು ತಳಗೆ, ಇನ್ನೊಂದು ಅದಕ್ಕೆ ಅಡ್ಡವಾಗಿ. ತ್ರಿಕೋನ 3 ರೇಖೆಗಳು. ಆ 3 ರೇಖೆಗಳಿಗೆ ಒಂದು ವೃತ್ತಾಕಾರವನ್ನು ಹಾಕಿ. ಆ 3 ರೇಖೆಗಳಿಗೆ ಒಂದು ವೃತ್ತಾಕಾರ, ಒಂದು 0 ಹಾಕೋದು. ಆ ಮೇಲಿರ್ತಕ್ಕಂತಹ ರೇಖೆ, ತ್ರಿಕೋನದಲ್ಲಿ ಮೇಲಿರ್ತಕ್ಕಂಥ ರೇಖೆಗೆ ಒಂದು ತ್ರಿಶೂಲವನ್ನು ಬರೀರಿ. ತ್ರಿಶೂಲ ಬರೆದ ಅದರ ಸೆಂಟ್ರ್ ಮಧ್ಯದಲ್ಲಿ ಒಂದು ಚುಕ್ಕೆ ಇಡಿ. ಅದರ ಮಧ್ಯದಲ್ಲಿ ನೀವು ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ, ಇದನ್ನು ಬಹಳ ಅಚ್ಚುಕಟ್ಟಾಗಿ ಕೇಳಿಸ್ಕೊಳ್ಳಿ. ಶ್ರೀಂ ಅಂತಕ್ಕಂತಹ ಬೀಜಾಕ್ಷರಿ, ಶ್ರೀಂ, ಶ, ಶಿ, ದೀರ್ಘ, ರಾವತ್ತು 0, ಶ್ರೀಂ. ಅದರ ತಳಗಡೆ ಆ ವೃತ್ತಾಕಾರ ಹಾಕಿದಿರಲ್ಲ, ತಳಗಡೆ ಅದಕ್ಕೊಂದು ಪೀಠ ಕೊಡಿ, ಒಂದೇ ಒಂದು ಗೀರು ಅಡ್ಡ, ಒಂದು ಗೀರು ಅಡ್ಡ. ಅದರ ತಳಗಡೆ ಸಕಲ ಕಾರ್ಯ ಸಿದ್ಧಿ, ಸಕಲ ಕಾರ್ಯ ಸಿದ್ಧಿ. ಸಿದ್ಧಿ ಅಂದರೆ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಈ ಯಂತ್ರವನ್ನು ಬರೆಯೋದು ಯಾವುದರಿಂದ? ನೀವು ಬರೀಬೇಕಾಗಿರ್ತಕ್ಕಂಥದ್ದು ತುಳಸಿ ಕಡ್ಡಿ, ಲೇಖನಿ ಬರೆಯೋ ಪೆನ್ನಲ್ಲ, ತುಳಸಿ ಕಡ್ಡಿನಲ್ಲಿ ಬರೀಬೇಕು. ಅದಕ್ಕೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕು. ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ಆ ಗಂಧವನ್ನು ತುಳಸಿ ಕಡ್ಡಿಯಲ್ಲಿ ಅದ್ದುಕೊಂಡು ಈ ರೇಖೆಗಳನ್ನೆಲ್ಲ ಬರೀಬೇಕು. ಬರೆದಾದ ಮೇಲೆ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೋಬೇಕು. ಒಂದು ಪೂರ್ವ, ಸೂರ್ಯ ಉದಯಿಸ್ತಕ್ಕಂಥದ್ದು. ಇನ್ನೊಂದು ಉತ್ತರಾಭಿಮುಖ, ಮನುಷ್ಯ ಉತ್ತರೋತ್ತರವಾಗಿ ವೃದ್ಧಿರಸ್ತು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದರೆ ಉತ್ತರಕ್ಕೆ ಪ್ರಯಾಣ ಮಾಡು, ನೀನು ಯಶಸ್ಸಿದೆ ಅಂತ ಮಾಡಿ ವಿಳೆದೆಲೆಗೆ ತಟ್ಟೆ ಹಾಕಿ ಅದರ ಮೇಲೆ ಅಕ್ಕಿ ಹಾಕಿ, ಅಕ್ಕಿಯ ಮೇಲ್ಭಾಗದಲ್ಲಿ ಈ ಎಲೆಯನ್ನು ಇಡಬೇಕು. ಎಲೆಗೆ ನೀವು ಬರೆದಾದ ನಂತರ ನಿಮಗೆ ಆ ರೇಖೆಗಳು ಸ್ಪಷ್ಟವಾಗಿ ಕಾಣಬೇಕು ಅಂದರೆ ಅರಿಶಿನ ಪುಡಿಯನ್ನು ಉದುರಿಸಿ. ಬರೆದಿರ್ತಿರಲ್ಲ, ಆ ಬರೆದಾದ ಮೇಲೆ ಅದು ನಿಮಗೆ ಸರಿಯಾಗಿ ಕಾಣೋದಿಲ್ಲ.
ಆಗ ನೀವು ಮಾಡಬೇಕಾದ್ದೇನು ಗೊತ್ತಾ, ಅರಿಶಿನ ಪುಡಿನ ಉದುರಿಸ್ಬಿಟ್ರೆ ಸ್ಪಷ್ಟವಾಗಿ ಕಾಣುತ್ತೆ. ಆ ಯಂತ್ರವನ್ನು ಮುಂಭಾಗ ಪೂರ್ವಕ್ಕಿಟ್ಕೊಳ್ಳಿ. ಇದಕ್ಕೆ ನೈವೇದ್ಯ ಏನು ಮಾಡ್ತೀರಿ? ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಮಾತ್ರ ನೈವೇದ್ಯ. ಗೋಧಿಯಿಂದ ಸಜ್ಜಿಗೆ ಆಗಿರ್ಬೋದು, ಅಥವಾ ಗೋಧಿ ಹಿಟ್ಟಿನ ಗುಲ್ಪಾಪುಡಿ ಆಗಿರ್ಬೋದು, ಅಥವಾ ಗೋಧಿ ಹಿಟ್ಟಿನಿಂದ ಮಾಡ್ತಕ್ಕಂಥ ತೆಂಬಿಟ್ಟು ಆಗಿರಬಹುದು. ಒಟ್ಟಾರೆ ಗೋಧಿಯಿಂದ ಸಿಹಿ ಏನಾದರೂ ಮಾಡಿ ಅದನ್ನೇ ನೈವೇದ್ಯ ಮಾಡಿ. ಇದಕ್ಕೆ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿ. ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಸರ್ವಭೂತೇತ ಪ್ರದಾಯೈ ನಮಃ, ಓಂ ಶ್ರದ್ಧಾಯೈ ನಮಃ, ಓಂ ವಿಭೂತ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಪರಮಾತ್ಮಗೇ ನಮಃ, ಓಂ ವಾಚೈ ನಮಃ, ಓಂ ಪದ್ಮಾಲಯೈ ನಮಃ, ಓಂ ಶುಚೈ ನಮಃ, ಓಂ ಸ್ವಾಹಾಯೈ ನಮಃ, ಓಂ ಸುಧಾಯೈ ನಮಃ, ಓಂ ಸುಧಾಯೈ ನಮಃ, ಓಂ ಧನ್ಯಾಯೈ ನಮಃ, ಓಂ ಹಿರಣ್ಯಾಯೈ ನಮಃ. ಈ ಪ್ರಕಾರವಾಗಿ 108 ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ. ಇದಾದ ಮೇಲೆ ಧೂಪ ದೀಪ ನೈವೇದ್ಯ. ನೈವೇದ್ಯ ಆದಮೇಲೆ ನೀವು ಮಾಡಬೇಕಾದ್ದು ನಿಮ್ಮ ಪ್ರಾಂತ್ಯದ ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಗೋವಿಗೆ ನೀವು ಗೋಧಿಯಿಂದ ಏನು ನೈವೇದ್ಯ ಮಾಡಿದ್ದೀರಿ ಅದೇ ಅರ್ಧ ಭಾಗ, ನೈವೇದ್ಯ ಮಾಡಿರ್ತಕ್ಕಂಥದ್ರಲ್ಲಿ ಅರ್ಧ ಭಾಗನ ಹಸು ಕೊಡಬೇಕು ಪೂಜೆ ಆದಮೇಲೆ. ಇನ್ನು ಅದರಲ್ಲಿ ಅರ್ಧ ಭಾಗ ಉಳಿದಿರೋದ್ರಲ್ಲಿ ಕಾಲು ಭಾಗ ಅದನ್ನು 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಕೊಡಬೇಕು. 9 ವರ್ಷದ ಒಳಗಿರೋ ಮಕ್ಕಳಿಗೆ. ಇದು ಬರೀ ಹೆಣ್ಣು ಮಕ್ಕಳು ಮಾತ್ರ ಮಾಡೋದು ಅಂತಲ್ಲ, ಗಂಡಸರು ಮಾಡಬಹುದು. ಲಕ್ಷ್ಮಿ ಯಾರಿಗೆ ಬೇಡ? ಇನ್ನು ಹೆಂಗಸರಿಗಿನ್ನ ಗಂಡಸರಿಗೆ ಜಾಸ್ತಿ ಬೇಕಾದ್ದು. ಯಾಕೆಂದರೆ ಪಾಕೆಟಲ್ಲಿ ದುಡ್ಡಿದ್ದರೆ ಆಚೆ ಕಡೆ ರಾಜ, ಪಾಕೆಟಲ್ಲಿ ದುಡ್ಡಿಲ್ಲ ಅಂದರೆ ಮನೆ ವಸೂಲು ದಾಟೋದಿಲ್ಲ. ಅದಕ್ಕೋಸ್ಕರ ಆದರೆ ದಂಪತಿಗಳಿಬ್ಬರು, ಗಂಡ ಹೆಂಡತಿ ಇಬ್ಬರೂ ಸಹಿತ ಮಾಡಿದ್ರೆ ಶೀಘ್ರವಾಗಿ ಫಲಸಿದ್ಧಿ ಆಗುತ್ತೆ. ಉಳಿದಿರ್ತಕ್ಕಂಥ ಪ್ರಸಾದವನ್ನು ನೀವು ಸ್ವೀಕಾರ ಮಾಡಬೇಕು. ಇದು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಸಂಜಾ ಕಾಲದಲ್ಲಿ ಮಾಡಿದ್ರೆ ಶ್ರೇಷ್ಠವಾದಂತಹ ವಿಶೇಷವಾಗಿ ಫಲ ಕೊಡುತ್ತೆ. ಆದರೆ ಸಂಜೆ ಈ ಪೂಜೆ ಮಾಡಬೇಕಾದ್ರೆ ಪುನಃ ಸ್ನಾನ, ಅನುಷ್ಠಾನ, ಮನೆಯ ಶುದ್ಧಿ, ಮನೆಯಲ್ಲಿ ಗೋಮೂತ್ರ ಗೋಮಯದಿಂದ ಶುದ್ಧಿ ಮಾಡಿ ಸಾಯಂಕಾಲ ಬೇಕಾದ ಪೂಜೆಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಮಾಡಬೇಕು. ಇದರ ಜೊತೆಗೆ ಆ ಎಲೆನ ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನಿಮಗಿದೆ. ಇದೆಯೋ ಇಲ್ವೋ? ಆ ಎಲೆನ 18 ದಿನಗಳ ಕಾಲ ಆ ಎಲೆನ ಹಾಗೆ ಇಟ್ಕೋಬೇಕು ನೀವು. ಅಂದರೆ 9 ಶುಕ್ರವಾರ ಈ ಮಾಡ್ತಕ್ಕಂಥ ಅನುಷ್ಠಾನ ಇದು. 9 ಶುಕ್ರವಾರ ಮಾಡಬೇಕು. ಆ 9 ಶುಕ್ರವಾರದಲ್ಲಿ ನೀವು ಅನುಷ್ಠಾನ ಮಾಡುವಂತಹ ಕಾಲದಲ್ಲಿ ನಿಮ್ಮ ಮುಟ್ಟಿನ ದಿನಗಳು ಬಂದರೆ, ಹೆಣ್ಣು ಮಕ್ಕಳು ಮನೆಯಲ್ಲಿ ಮುಟ್ಟು ಅಂಟು ಆದರೆ ಆ ಸಮಯದಲ್ಲಿ ಪೂಜೆ ಮಾಡಬಾರದು. ಮುಟ್ಟಿನ ದಿನಗಳಲ್ಲಿ ಈ ಪೂಜೆಯನ್ನು ಮಾಡೋಕ್ಕೆ ಹೋಗಬೇಡಿ, ಅದಾದ ಮೇಲೆ ಮಾಡಿ. ಒಟ್ಟಾರೆ ಪೂಜೆ ಮಾಡಿದ್ದನ 18 ದಿನ ಎಲೆ ನಿಮ್ಮ ಮನೇಲಿ ಇಟ್ಕೋಬೇಕು. 18 ದಿನ ಆದಮೇಲೆ ಅದನ್ನು ನೀರಿಗೆ ವಿಸರ್ಜನಿಸಬೇಕು. ಎಲ್ಲಿ ನೀರು ಹರಿಯುತ್ತೋ ಅಲ್ಲಿ ವಿಸರ್ಜನೆ ಮಾಡಿ. ಬೀದರ್ ಕ್ಷೇತ್ರ ಏನೋ ಪುಣ್ಯಭೂಮಿ, ಇಲ್ಲಿ ಸಾಕಷ್ಟು ಕಡೆ ನೀರು ಹರಿಯುತ್ತೆ, ಸಾಕಷ್ಟು ಕಡೆ ನೀರಿದೆ. ಅಂತಹ ಕಡೆ ಹೋಗಿ ಗಂಗೆ ಪೂಜೆ ಮಾಡಿ ಅಲ್ಲಿ ನೀರಿಗೆ ವಿಸರ್ಜನೆ ಮಾಡಿ ಬನ್ನಿ. ಇದನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ದೆ ಆದರೆ ನಿಮ್ಮ ಬೀದರ್ ಜಿಲ್ಲೆಯ, ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಕುಟುಂಬಗಳಲ್ಲೂ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಖಂಡಿತ ಆಗುತ್ತೆ. ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನಿಮ್ಮ ಪ್ರಶ್ನೆ ನನ್ನ ಮುಂದೆ ಇಡ್ಬೋದು. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದೇನು, ಬೀದರ್ನಲ್ಲಿ ನಡೆದಂತಹ ಅದ್ಧೂರಿ ಕಾರ್ಯಕ್ರಮ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಗುರುಜಿಯವರು ಲಕ್ಷ್ಮಿ ಅನುಷ್ಠಾನವನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನ ಮತ್ತೀಗ ಮುಂದುವರಿಸೋಣ. ನಿಮ್ಮ ಪಾದಕ್ಕೆ ಸಹಸ್ರಾಸ್ತ್ರ ನಮಸ್ಕಾರಗಳು ಗುರುಜಿ. ಹೇಳಮ್ಮ. ಈ ಎಲೆನ ಪ್ರತಿ 18 ದಿವಸ ಇಕ್ಕೋಬೇಕು ಗುರುಜಿ. 9 ಶುಕ್ರವಾರ 18 ದಿನ ಎಲ್ಲ ಎಲೆ ಇಕ್ಕೋಬೇಕ್ರಿ ಗುರುಜಿ. 18 ದಿನ ಇಡಬೇಕು. ಅಂದರೆ ಒಂದು ಶುಕ್ರವಾರ ಪೂಜೆ ಮಾಡುವ ಎಲೆ 18 ದಿವಸ ನಿಮ್ಮಲ್ಲಿರಬೇಕು. 18 ದಿವಸ ಆದಮೇಲೆ ಅದನ್ನು ನೀರಿಗೆ ವಿಸರ್ಜನೆ ಮಾಡಬಹುದು. ಮತ್ತು ಮಾರನೇ ವಾರನೂ ಅದೇ ಥರ ಸೇಮ್. ಇನ್ನು ಪುನಃ ಪೂಜೆ ಶುರು ಮಾಡಿರ್ತೀರಿ, ಅದು ಹಾಗೆ ಇದ್ರೆ ತಪ್ಪಿಲ್ಲ. ಒಟ್ಟು ಒಂದು ಪೂಜೆ ಮಾಡಿದಂಥ ಎಲೆ 18 ದಿವಸ ನಿಮ್ಮ ವಾಸ್ತುಗೃಹದಲ್ಲಿ ಇರಬೇಕು. ಒಳ್ಳೆಯದಾಗಲಿ. ಇವತ್ತಿನ ನಮ್ಮ ಈ ಧರ್ಮ ಕಾರ್ಯಕ್ಕೆ ಪೊಲೀಸ್ ಸಿಬ್ಬಂದಿ ಸಹಿತ ಸಾಕಷ್ಟು ಸಹಾಯ ಮಾಡ್ತಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಆನಂದ್ ಗುರುಜಿಯವರ ಕಾರ್ಯಕ್ರಮ ಎಲ್ಲೇ ಹೊರಟರು ಪೊಲೀಸ್ ಸಿಬ್ಬಂದಿ ಅಂತೂ ಭಾಳ ಯಥೇಚ್ಛವಾಗಿ ಸಹಾಯ ಮಾಡ್ತಾರೆ. ಅವರ ಸಹಾಯ, ಅವರ ಒಂದು ಆತ್ಮೀಯತೆ, ಆ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ಯಾಕೆಂದರೆ ಹಗಲು ಅಂದಿರ ರಾತ್ರಿ ಅಂದಿರ
ವಾರ 15 ದಿವಸ ಆದರೂ ಅವ್ರ ಹೆಂಡತಿ ಮಕ್ಕಳು ನೋಡೋಕೆ ಮನೆಗೆ ಹೋಗಲ್ಲ ಅವರು. ಅಂಥ ಡ್ಯೂಟಿ ಮಾಡ್ತಿರ್ತಾರೆ ಅವರು. ಅದರಿಂದ ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಯಶಸ್ಸಾಗಲಿ, ಅವರ ಜೀವನದಲ್ಲಿ ಸದಾಕಾಲ ನಗುಮುಖ ಇರಲಿ, ಒಳ್ಳೇದಾಗಲಿ. ಅವ್ರು ನಗ್ನಗ್ತಾನಿದ್ರೇ ಎಲ್ಲ ಆನಂದ. ಗುರುಜಿ ಹೇಳಮ್ಮ. ಉಪವಾಸ ಮಾಡ್ಬೇಕಲ್ವಾ? ಪ್ರತಿ ವಾರ ಉಪವಾಸ ಮಾಡಿದ್ರೆ ಒಳ್ಳೇದೇ, ನಿನ್ನ ಆರೋಗ್ಯ ಚೆನ್ನಾಗಿದ್ರೆ. ಹಾ ಗುರುಜಿ. ಯಾಕೆಂದರೆ ಇದು ಬಹಳ ಒಳ್ಳೆ ಪ್ರಶ್ನೆ, ಎಲ್ಲರೂ ಕೇಳಿಸ್ಕೊಳ್ಬೇಕಾದ ಪ್ರಶ್ನೆ. ಯಾವುದೇ ಒಂದು ಪೂಜಾ ಅನುಷ್ಠಾನ ಮಾಡಬೇಕಾದ್ರೂ ಸ್ವಲ್ಪ ನಾವು ಸಿಸ್ಟಮ್ಯಾಟಿಕ್ ಆಗಿರಬೇಕು. ಕನಿಷ್ಠ ಪಕ್ಷ ಪೂಜೆ ಮಾಡೋ ದಿವಸ ದೇವರು ಶಕ್ತಿ ಕೊಟ್ಟಿದ್ರೆ, ಆರೋಗ್ಯ ಚೆನ್ನಾಗಿದ್ದರೆ ಉಪವಾಸ ಮಾಡಿ. ಆರೋಗ್ಯ ಸುಧಾರಣೆ ಆಗಲ್ಲ, ನಾವು ಮಾತ್ರೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ ಸ್ವಲ್ಪ ಪದಾರ್ಥ ತೆಗೆದುಕೊಳ್ಳಿ. ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಡ. ಕೈಲಾಸದಲ್ಲಿ ಶಿವ ಪಾರ್ವತಿಯರಿಬ್ಬರು ನೆಮ್ಮದಿಯುತವಾಗಿ ಕೂತು ಆನಂದದಿಂದ ಕಾಲ ಕಳೀತಿರ್ತಾರೆ. ಸತೀದೇವಿ ಶಿವನ ಆಸ್ಥಾನದಲ್ಲಿ ನೆಮ್ಮದಿಯಾಗಿ ಕೂತು ಕಾಲ ಕಳೀತಿರ್ತಾಳೆ. ಅಂತಹ ಸಮಯದಲ್ಲಿ ಸತೀದೇವಿಯ ತಂದೆ ದಕ್ಷ ಮಹಾರಾಜ ಒಂದು ದಕ್ಷ ಯಜ್ಞವನ್ನು ಮಾಡ್ತಿರ್ತಾನೆ. ಇದು ಹೆಣ್ಣು ಮಕ್ಕಳು ಕೇಳಿಸ್ಕೋಬೇಕು ಈ ವಿಚಾರನ. ಹೆಣ್ಣು ಮಕ್ಕಳು ಕೇಳಿಸ್ಕೋತಾ ಇದ್ದೀರೋ ಇಲ್ವೋ? ಕೇಳಿಸ್ಕೊಳ್ಳೋರು ಮಾತ್ರ ಕೈ ಎತ್ತಿ. ಬ್ರಹ್ಮನಿಗೆ ಆಹ್ವಾನ ಕೊಡ್ತಾನೆ, ನಾನು ಮಾಡ್ತಾ ಇರ್ತಕ್ಕಂಥ ಯಜ್ಞಕ್ಕೆ ನೀನು ಬರಬೇಕು ತಂದೆ ಅಂತ ಹೇಳ್ತಾನೆ. ಆಯಿತು ಬರ್ತೇನೆ. ಬ್ರಹ್ಮ ಸರಸ್ವತಿ ರೆಡಿಯಾದರು ಬರಲಿಕ್ಕೆ. ವೈಕುಂಠಕ್ಕೆ ಬಂದ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತಂದೆ ನೀನು ಬರಬೇಕಪ್ಪ ಅಂತಾನೆ. ಲಕ್ಷ್ಮೀ ಸಮೇತ ಶ್ರೀನಿವಾಸ ಮಹಾವಿಷ್ಣು ರೆಡಿಯಾದರು, ಅವರೂ ಸಹಿತ ಬಂದರು. ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಲೋಕದಲ್ಲಿರ್ತಕ್ಕಂಥವರು. ಆದರೆ ಶಿವನ್ನ ದಕ್ಷ ಕರೆಯೋದಿಲ್ಲ. ದಕ್ಷ ಮಹಾರಾಜ ಮಾಡ್ತಕ್ಕಂಥ ದಕ್ಷ ಯಜ್ಞದಲ್ಲಿ ಶಿವನ್ನ ಮತ್ತು ತನ್ನ ಮಗಳಾದಂಥ ಸತೀದೇವಿಯನ್ನ ಕರೆಯೋದಿಲ್ಲ. ಆದರೆ ತಂದೆ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಯಜ್ಞವನ್ನು ತಾಯಿ ನೋಡಿ ಏನು ಮಾಡ್ತಾಳೆ, ಸತಿ ಯಜಮಾನರನ್ನು ಕೇಳ್ತಾಳೆ, ನಮ್ಮ ತಂದೆ ಮಹಾ ಯಜ್ಞ ನಡೆಸ್ತಿದ್ದಾರೆ, ಆ ಯಜ್ಞಕ್ಕೆ ನನ್ನನ್ನು ಕರೀಲಿಕ್ಕೆ ಬರ್ತಾರೆ, ಅವ್ರು ಕರೆಯೋಕ್ಕೆ ಬಂದ ತಕ್ಷಣ ನಾವು ನೀವಿಬ್ಬರು ಹೊರಟು ಬಿಡೋಣ ಅಂತಾಳೆ. ನಿನ್ನ ತಂದೆ ನಿನ್ನ ಪರಿವಾರ ಕರೆದ್ರೆ ಖಂಡಿತ ನಾನು ಬರ್ತೀನಿ ಅಂತ ಹೇಳ್ತಾನೆ. ಆದರೆ ಪ್ರೀತಿಗೆ ಕಟ್ಟುಬಿದ್ದು, ಪ್ರೀತಿ ವಿಶ್ವಾಸದಲ್ಲಿ ಕಟ್ಟುಬಿದ್ದು ಸತೀದೇವಿ ಯಾವಾಗ ತನ್ನ ಮಾತಿಗೆ ವಿರುದ್ಧವಾಗಿ, ತಂದೆಯ ಮಾತಿಗೆ ವಿರುದ್ಧವಾಗಿ ಮದುವೆ ಆಗ್ತಾಳೆ ಶಿವನ್ನ, ಅದು ಗೊತ್ತಿದೆ ತಾನೆ ನಿಮಗೆಲ್ಲರಿಗೂ. ಆದರೆ ಯಾಗದ ದಿನ ಹತ್ತಿರ ಬಂದಾಯಿತು. ದಕ್ಷ ಆಗಲಿ, ದಕ್ಷನ ಆಸ್ಥಾನದಿಂದ ಆಗಲಿ ಯಾರೊಬ್ಬರೂ ಸಹಿತ ಕೈಲಾಸದತ್ತ ಬರಲೇ ಇಲ್ಲ. ಇತ್ತ ತಾಯಿ ಸತೀದೇವಿ ಮನಸ್ಸು ಮಿಲಿಮಿಲಿಮಿಲ ಅಂತ ಒದ್ದಾಡ್ತಾ ಇದೆ. ಅಯ್ಯೋ, ನಮ್ಮ ಮನೇಲಿ ಯಾಗ ಮಾಡ್ತಿದ್ದಾರಲ್ಲ, ಯಜ್ಞ ನಡೀತಿದೆಯಲ್ಲ, ಅಂಥ ಒಂದು ಮಹಾಯಜ್ಞ ನಡಿಬೇಕಾದ್ರೆ ನಾನು ಓಡಾಡಬೇಕಲ್ಲ ನಮ್ಮ ಮನೆಗೆ. ನಿಮ್ಮ ಮನೆಗಳಲ್ಲಿ ಏನಾರು ಹಬ್ಬ ಹರಿದಿನ, ಪೂಜೆ ಪುನಸ್ಕಾರ, ಮದುವೆ ಮುಂಜಿ ಆದರೆ ನೀವು ಹೋಗಿ ಸಡಗರ ಸಂಭ್ರಮದಿಂದ ಓಡಾಡ್ತಾ ಇದ್ರೆ ತಾನೇ ಸಂತೋಷ. ಹೆಣ್ಣು ಮಕ್ಕಳು ಆ ಸಮಯದಲ್ಲಿ ಗಂಡನ ಮನೇಲಿ ಇರ್ತೀರಾ ನೀವು? ನಿಮ್ಮ ತವರಲ್ಲಿ ನಡೀತಕ್ಕಂಥ ಪೂಜೆ ಪುನಸ್ಕಾರಕ್ಕೆ, ಮದುವೆ ಮುಂಜಿ ನಾಮಕರಣಕ್ಕೆ ಹೆಣ್ಣು ಮಕ್ಕಳು ನೀವು ಹೋಗಿಲ್ಲ ಅಂದರೆ ಏನು ಮಾಡ್ತೀರಿ? ಮನೆಯಲ್ಲಿ ಗಂಡನ ಹತ್ರ ಸ್ಟ್ರೈಕ್ ಮಾಡ್ತೀರಿ, ಮಾಡ್ತಿರೋ ಇಲ್ವೋ? ಅಲ್ಲಿದೆ ಬಡಿಸ್ಕೊಳ್ತೀನಿ, ಕಾಫಿಗೆ ಹಾಲಿಲ್ಲ, ಸಕ್ಕರೆನೇ ಇಲ್ಲ, ಕಾಫಿ ಏನು ಮಾಡೋದು? ಇದೆಲ್ಲ ಕಾರವಾಗಿ ಉತ್ತರ ಕೊಡ್ತಾ ಇರ್ತೀರಿ. ಆದರೆ ಸತೀದೇವಿ ಕೊಡೋಂಗಿಲ್ಲ. ಆದರೆ ಒಂದು ಮಾತನ್ನು ಹೇಳ್ತಾಳೆ ಸತೀದೇವಿ, ಸ್ವಾಮಿ, ಜಗತ್ತನ್ನೇ ಆಳ್ತಕ್ಕಂಥವು ನೀನು, ನನ್ನ ಮನದಾಸೆನ ನೀನು ಅರ್ಥ ಮಾಡ್ಕೋ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ಬಾ. ನಮ್ಮಪ್ಪ ಅಮ್ಮ ನಿನ್ನ ಕರೆದಿಲ್ಲ, ಆದರೆ ನನಗೊಂದು ಆಸೆ ಇದೆ, ನಮ್ಮಪ್ಪ ಅಮ್ಮ ಎಲ್ಲೋ ಮರ್ತಿರಬೇಕು, ಅಥವಾ ಈಗಲಾಗಲೂ ಹೇಳಿ ಕಳಿಸ್ಬೋದು. ಅವ್ರು ಹೇಳಿ ಕಳಿಸೋದು ತಡ ಆದರೆ ನಾನು ಹೋಗೋದು ಲೇಟ್ ಆಗುತ್ತೆ, ನಾನು ಕಳಿಸ್ಬಿಡು, ನಾನು ಹೋಗ್ತೀನಿ. ಶಿವ ಒಪ್ಪಲ್ಲ. ನಿಮ್ಮ ಮನೆಯಿಂದ ಯಾರೂ ಬಂದು ಕರೀತಿದ್ದಾಗ ನೀನು ಹೋದರೆ ನನಗೆ ಮರ್ಯಾದೆ ಇರುತ್ತಾ ಅಥವಾ ನಿನಗೆ ಮರ್ಯಾದೆ ಇರುತ್ತಾ? ಹೋಗಬೇಡ ಅಂತ. ಆದರೂ ಮಾತು ಕೇಳಲ್ಲ. ತಂದೆ ಪ್ರೀತಿ, ಹೆಣ್ಣು ಮಕ್ಕಳಿಗೆ ತಂದೆ ಮೇಲೆ ಜಾಸ್ತಿ ಪ್ರೀತಿ, ತಂದೆ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿರ್ತಾರೆ. ಗಂಡು ಮಕ್ಕಳು ತಾಯಿನ ಪ್ರೀತಿಸ್ತಾರೆ. ಅದು ಧರ್ಮಶಾಸ್ತ್ರ, ಅದು ಲೋಕಾರೂಢಿ, ಅದನ್ನೇನು ಚೇಂಜ್ ಮಾಡಲಿಕ್ಕಾಗಲ್ಲ. ಹಾಗೆ ನಮ್ಮಪ್ಪ ಮರ್ತಿರ್ಬೋದು,
ಅಂತ ಬಲವಂತವಾಗಿ ಹತ್ತು ಸುರಿದು ಸತೀದೇವಿ ಏನು ಮಾಡ್ತಾಳೆ, ಕೈಲಾಸದಿಂದ ಬಂದ್ಬಿಡ್ತಾಳೆ ದಕ್ಷ ಯಾಗಕ್ಕೆ. ಆದರೆ ಇಲ್ಲಿ ದಕ್ಷರಾಜನ ಮಡದಿ ಆ ಆಸ್ಥಾನದಲ್ಲಿರ್ತಕ್ಕಂಥ ತನ್ನ ಸೇವಕರಿಗೆ ಹೇಳಿರ್ತಾಳೆ, ನನ್ನ ಮಗಳು ಅಳಿಯ ಇಬ್ಬರೂ ಬಂದರೆ ಒಳಗೆ ಕಳಿಸು, ಇಲ್ಲ ಅಂದರೆ ಮಗಳನ್ನು ಒಳಗೆ ಕಳಿಸ್ಬೇಡ ಅಂತ ಹೇಳ್ತಾಳೆ. ಹೆಣ್ಣು ಮಕ್ಕಳಿಗೆ ತವರು ಮನೆ ಎಷ್ಟು ಶ್ರೇಷ್ಠವಾದದ್ದು ಮತ್ತು ಹೆಣ್ಣು ಮಕ್ಕಳು ಮತ್ತು ತವರು ಮನೆಯ ನಡುವೆ ಇರುವಂತಹ ಆ ಭಾವನಾತ್ಮಕ ಸಂಬಂಧ ಎಂಥದ್ದು ಅನ್ನೋ ವಿಚಾರಗಳನ್ನು ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಒಂದು ಪುರಾಣ ಪುಣ್ಯ ಕಥೆಯ ಮೂಲಕ ಬೀದರ್ನಲ್ಲಿ ನೆರೆದಿದ್ದ ಆ ಜನಸ್ತೋಮಕ್ಕೆ ತಿಳಿಸ್ಕೊಟ್ರು. ಅವರು ತಿಳಿಸ್ಕೊಟ್ಟಿರುವಂಥ ವಿಚಾರ ಏನು ನೋಡ್ಕೊಂಡು ಬರೋಣ. ಸತೀದೇವಿ ಪ್ರಾರ್ಥನೆ ಮಾಡಿ ನಂದಿನ ಜೊತೆಯಲ್ಲಿ ಕರ್ಕೊಂಡು ಬರ್ತಾಳೆ. ಆದರೆ ಗೇಟಲ್ಲಿ ತಡೆದು ಬಿಡ್ತಾರೆ. ಆ ಒಂದು ಪ್ರಮುಖವಾದಂತಹ ಬೀದಿ ರಾಜಬೀದಿ. ಆ ರಾಜಬೀದಿನಲ್ಲಿ ಒಳಗಡೆ ಯಜ್ಞ ನಡೀತಿದೆ. ಸತೀದೇವಿನ ಅವ್ರ ಮನೆಗೆ ಒಳಗಡೆ ಹೋಗಿಬಿಡಲಿಲ್ಲ. ಆ ತಾಯಿ ಹುಟ್ಟು ಬೆಳೆದಂಥ ಸ್ಥಳ ಅದು. ಆ ತಾಯಿ ಹುಟ್ಟು ಬೆಳೆದಂಥ ಸ್ಥಳ. ಆ ಸ್ಥಳದಲ್ಲಿ ಆ ತಾಯಿನ ಒಳಗೆ ಬಿಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ನೀನು ಪತಿ ಸಮೇತ ಬಂದಿಲ್ಲಮ್ಮ, ಅದಕ್ಕೆ ಅಮ್ಮನ ಆಜ್ಞೆ ಆಗಿದೆ ಅಂತ ಹೇಳ್ತಾರೆ. ಆದರೂ ಅಂಗಲಾಚ್ತಾಳೆ, ಬೇಡ್ಕೋತಾಳೆ. ನನ್ನ ಮನೆಗೆ ನನ್ನನ್ನು ತಡೀತಾ ಇದ್ದೀರಂತ ಗೋಗರಿತಾಳೆ. ಧೈರ್ಯ ಮಾಡಿ ಒಳಗೆ ನುಗ್ಗುತ್ತಾಳೆ. ಹೋಮ ನಡೀತಾ ಇರುತ್ತೆ. ಆ ಹೋಮ ನಡೀತಾ ಇದ್ದರೂ ಸಹಿತ ಯಾರೊಬ್ಬರು ಸಹಿತ ಮಗಳು ಮನೆ ಬಾಗಿಲಿಗೆ ಬಂದರೆ ಬಾ ಒಳಗಡೆ ಅಂತ ಕರೆಯೋದಿಲ್ಲ. ಯಾಕೆಂದರೆ ನಿನ್ನ ನಾನು ಕರೆದೇ ಇಲ್ವಲ್ಲ ಅಂತ ಇವ್ರ ಮನಸ್ಸು. ನನ್ನ ಮನೆಗೆ ನನ್ನ ಯಾಕೆ ಕರಿಬೇಕು ಅಂತ ಈ ತಾಯಿ ಮನಸ್ಸು. ಒಳಗೆ ಬಂದ್ಬಿಟ್ಲು. ಅಪ್ಪ ಅವ್ರ ಪಾಡ್ಗವ್ರು ಹೋಮ, ಅಮ್ಮ ಅವ್ರ ಪಾಡ್ಗವ್ರು ಹೋಮ ಮಾಡ್ತಾ ಇದ್ದಾರೆ. ಅವರ ಸಖೀರು ಅವರು ಇವರೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇದ್ದಾರೆ. ಯಾರೂ ಹತ್ತಿರ ಬರಲಿಲ್ಲ. ಆಗ ಅಲ್ಲೂ ಸಹಿತ ತಲೆ ಬಗ್ಸಿ ತನ್ನ ತಂದೆ ತಾಯಿನ ಪ್ರೀತಿಯಿಂದ, ಅಪ್ಪ ಹೋಮ ಶುರುವಾಯ್ತಾ, ಪೂಜೆ ಶುರು ಮಾಡಿಬಿಟ್ರ? ಯಾರೂ ತಿರುಗಿಸಿ ನೋಡೋದೇ ಇಲ್ಲ ಆಕೆನ. ಆಗ ಹೋಗಿ ಪಿತಾಮಹ, ಯಾರು ಸೃಷ್ಟಿಕರ್ತ ಬ್ರಹ್ಮನೋಗಿ ಕೇಳ್ತಾಳೆ, ಭಗವಂತ, ಯಾವುದೇ ಕಾರ್ಯಕ್ರಮಕ್ಕಾದರೂ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಬರ್ತಿದ್ದೀರಿ, ಆದರೆ ಈ ಯಾಗಕ್ಕೆ ಬರೀ ನೀವಿಬ್ಬರೇ ಬಂದಿದ್ದೀರಿ. ನಮ್ಮ ಯಜಮಾನರನ್ನ ಮರೆತು ಬಿಟ್ಟಿದ್ದೀರಿ. ನೀವಾದರೂ ನಮ್ಮ ಅಪ್ಪನಿಗೆ ಹೇಳಬಾರ್ದಾಗಿತ್ತಾ? ನೀವಾದರೂ ನಮ್ಮ ತಂದೆಗೆ ಹೇಳಿದರೆ ನಾನು ಕರೆಸ್ತಾ ಇದ್ದೀರಲ್ವಾ? ಬ್ರಹ್ಮ ಮಾತಾಡಲಿಲ್ಲ, ತಲೆ ಬಗ್ಸದ. ತಾಯಿ ಶಾರದಾದೇವಿನ ಕೇಳಿಕೊಂಡ್ಲು, ಅಮ್ಮ ನೀನೇನೋ ನಮ್ಮ ಮನೆಗೆ ಬಂದೆ, ನನ್ನ ಮನೆ ಇದು, ನಾನು ಹುಟ್ಟಿದು ಓಡಾಡ್ದಂಥ ಸ್ಥಳ, ನನ್ನನ್ನು ಕರೆದಿಲ್ವಲ್ಲ. ಒಮ್ಮೆ ನಮ್ಮ ತಾಯಿಗೆ ಹೇಳಿ ನಿಮ್ಮ ಮಗಳನ್ನು ಕರೆಸಿ ಅಂತ ಹೇಳ್ಬೋದಾಗಿತ್ತಲ್ಲಮ್ಮ. ಆ ತಾಯಿನೂ ತಲೆ ಬಗ್ಗಿಸ್ಬಿಟ್ಲು. ಪಕ್ಕದಲ್ಲಿ ವಿಷ್ಣುನ ಕೇಳಿಕೊಂಡು, ಭಗವಂತ ಏನಿದು ಮೋಸ, ನನ್ನ ಪತಿದೇವರಲ್ಲಿ ಕೈಲಾಸದಲ್ಲಿದ್ದಾರೆ, ನೀವಿಲ್ಲಿದ್ದೀರಿ, ಎಲ್ಲೇ ಯಾವುದೇ ಕಾರ್ಯಕ್ರಮಕ್ಕಾದರೂ 3 ಜನ ಹೋಗೋ ನೀವು ಇವತ್ತಿನ ದಿವಸ ಏನು ಮಾಡ್ತಿದ್ದೀರಿ? ನೀವಿಬ್ಬರೇ ಬಂದ್ಬಿಟ್ಟಿದ್ದೀರಿ. ಹೌದು ಬಂದಿದ್ದೀವಿ, ಆಗಲಿ ಕಾರ್ಯಕ್ರಮ ನಡೀಲಿ ಅಂತ ಅಂದರು. ಅಲ್ಲಿಂದ ತಾಯಿ ಮಹಾಲಕ್ಷ್ಮಿನ ಕೇಳಿಕೊಂಡ್ಲು. ಆ ತಾಯಿನೂ ತಲೆ ಬಗ್ಸಿದ್ಲು. ಕೋಪ ತಡೆಯೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಕೋಪ, ಒಂದು ಕಡೆ ಆವೇಶ, ಒಂದು ಕಡೆ ನಾನು ಪುನಃ ಗಂಡನ ಮನೆಗೆ ಹೋದರೆ ಶಿವ ನನ್ನ ಒಳಗೆ ಸೇರಿಸ್ತಾನ? ಶಿವನ ಮಾತನ್ನು ಮೀರಿ ನಾನು ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನನಗೆ ಆದ್ಯತೆ ಸಿಕ್ಕಿದ್ರೆ, ಹೋಗ್ತಾ ನಾನು ನಗನಗ್ತಾ ಹೊರಟ್ರೆ ಆಗ ನನ್ನ ಗಂಡ ನನ್ನನ್ನು ತಗೊಳ್ತಾನೆ. ಆದರೆ ತಂದೆ ತಾಯಿ ಹತ್ರ ಮತ್ತೆ ಗೋಗರ್ದಾಗ ದಕ್ಷ ಮಹಾರಾಜ 3 ಮಾತಾಡ್ತಾನೆ. ನಿನ್ನ ಗಂಡ ಸ್ಮಶಾನವಾಸಿ, ನಿನ್ನ ಗಂಡನಿಗೇನು ಆಸ್ತಿನ ಅಂತಸ್ತ? ನಿನ್ನ ಗಂಡನ ಮೈ ಮೇಲೆ ಏನಾದ್ರು ಚಿನ್ನ ಬೆಳ್ಳಿ ಒಡವೆಗಳ, ಅಥವಾ ನಿನ್ನ ಗಂಡನ ಸಾಮ್ರಾಜ್ಯ ಚೆನ್ನಾಗಿದೆಯಾ? ಸ್ಮಶಾನವಾಸಿ ರುದ್ರನಾಗಿದ್ದಾನೆ, ಮೈಗೆಲ್ಲ ಭಸ್ಮವನ್ನು ಹಚ್ಕೊಳ್ತಾನೆ, ಮೈಗೆ ಒಂದಿಷ್ಟು ರುದ್ರಾಕ್ಷಿ ಹಾಕ್ಕೊಳ್ತಾನೆ, ಹಾವನ್ನು ಸುತ್ತಕೊಳ್ತಾನೆ, ಚಂದ್ರಶೇಖರನಾಗಿದ್ದಾನೆ. ಅಂಥವನ್ನ ನಾನು ಯಾಕೆ ಕರಿಬೇಕು? ಅಂಥವನು ಬೇಕು ಅಂತ ನೀನು ಓಡೋಗಿದ್ಯಾ? ಅದರಿಂದ ನೀನು ಯಾವತ್ತೂ ಈ ಮನೆ ದಾಟ ಆಚೆಗೆ ಹೊರಟೋದು, ನಿನಗೂ ಈ ಮನೆಗೂ ಸಂಬಂಧ ಇಲ್ಲ ಅಂದ್ಬಿಟ್ಟ. ಆದರೆ ಅಂದಂತಹ ಮಾತನ್ನು ಸಮಾಧಾನವಾಗಿ ಒಪ್ಕೊಂಡ್ಲು ತಾಯಿ. ಯಾವಾಗ ತನ್ನ ಗಂಡನ್ನ 2 ಜೋರಾಗಿ ಮಾತಾಡಿದ್ಲೋ, ನಮ್ಮ ಭಾರತೀಯ ಸ್ತ್ರೀಯರಲ್ಲಿ, ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಲ್ಲಿ ಒಂದು ಗುಣ ಇದೆ. ಇತ್ತ ತಂದೆ ತಾಯಿನ ಯಾರೂ ಬೈಬಾರ್ದು, ಅತ್ತ ಗಂಡನ್ನ ಯಾರೂ ಬೈಬಾರ್ದು. ಗಂಡ ಕುಡುಕ ಆಗಲಿ, ಕೊಲೆಗಾರಕ ಆಗಲಿ, ಅವನು ಮಾಡಬಾರ್ದು ಕೆಲಸ ಮಾಡಲಿ, ನನ್ನ ಗಂಡನೇ ದೇವರು, ನನ್ನ ಗಂಡ ಮಾಡಿದ್ದೇ ಸರಿ, ನನ್ನ ಗಂಡ ಇರೋದೇ ಹೀಗೆ, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ. ಇದು ನಮ್ಮ ಭಾರತೀಯ ಸ್ತ್ರೀಯರು. ಕರೆಕ್ಟ್ ಹೌದಲ್ವೋ?
ಯಾಕೆಂದರೆ ನಮ್ಮ ಧರ್ಮ ಅದು, ನಮ್ಮ ಭೂಮಿ ಅದು, ನಮ್ಮ ಭೂಮಿಯ ಜಲ ಅದು, ಅಂಥ ಮಹತ್ತಿದೆ ನಮ್ಮ ಭೂಮಿಯಲ್ಲಿ. ನೋಡಿದ್ಲು. ಆದರೆ ಗಂಡನ್ನು ಯಾವಾಗ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿದ್ಲು, ಈತ ಕೈಲಾಸಕ್ಕೂ ಹೋಗಲಿಲ್ಲ, ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ಆಗ ನಡೀತಾ ಇರ್ತಕ್ಕಂಥ ಯಜ್ಞದೇವಿಗೆ, ನಾನು ಈ ಹೋಮದ ಕುಂಡಕ್ಕೆ ಬಿದ್ದು ಹೋದರೆ ನಾನು ಅತ್ತೆ ಮನೆಗೂ ಹೋಗಂಗಿಲ್ಲ, ಅಂದರೆ ಯಜಮಾನರ ಮನೆಗೂ ಹೋಗಂಗಿಲ್ಲ, ಇತ್ತ ತಂದೆ ತಾಯಿ ಮನೆಗೆ ಇರೋಂಗಿಲ್ಲ, ದಕ್ಷ ಮಹಾರಾಜ ನನ್ನನ್ನು ಇಟ್ಕೊಳ್ಳೋದಿಲ್ಲ, ಅಂದರೆ ತಂದೆ ನನ್ನ ಇಟ್ಕೊಳ್ಳಲ್ಲ, ನಾನು ಗಂಡನ ಮನೆಗೆ ಶಿವನ ಹತ್ರ ಹೋಗ್ಲಿಕ್ಕೆ ನನಗೆ ಮುಖ ಇಲ್ಲ. ಯೋಚನೆ ಮಾಡಿದ್ಲು. ಹೋಮ ನಡೀತಾ ಇತ್ತು. ಪಟ್ಟಂತ ಬಂದು ಹೋಮದ ಕುಂಡದ ಹತ್ರ ನಿಂತ್ಕೊಂಡ್ಲು. ಯಜ್ಞೇಶ್ವರ, ಅಮ್ಮ ಬೇಡಮ್ಮ ಬೇಡಮ್ಮ ಅಂದ. ಯಾಕೆಂದರೆ ಸತೀದೇವಿಯ ಪತಿ ಸಾಂಬ ಸದಾಶಿವ ತನ್ನ 3ನೇ ಕಣ್ಣು ಒಂದ್ಸತಿ ಬಿಟ್ಟ ಅಂದರೆ ಯಜ್ಞೇಶ್ವರ ಸಹಿತ ಅಲ್ಲಾಡೋಗ್ಬಿಡ್ತಾನೆ. ಅಮ್ಮ ಬರಬೇಡ ತಾಯಿ, ನನಗೆ ಭಯ. ಯಾಕೆ? ನಿನ್ನ ಗಂಡ ಸಾಮಾನ್ಯನಲ್ಲಮ್ಮ, ನೀನು ಬರಬೇಡ ತಾಯಿ, ಇಂಥ ತಪ್ಪು ನನ್ನ ಮೇಲೆ ಮಾಡಬೇಡ. ನನ್ನಿಂದ ನಿನಗೂ ನೋವಾ ಬೇಡ. ಆಗ ತನ್ನ ಮನಸ್ಸಲ್ಲಿ ಸಂಕಲ್ಪವನ್ನು ತಂದುಕೊಳ್ಳು. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ. ಎಂತಹ ಅಸಾಧ್ಯವಾದ್ದನ್ನಾದರೂ ಸಾಧನೆ ಮಾಡೋ ಶಕ್ತಿ ಒಂದು ಹೆಣ್ಣಿಗಿದೆ. ಅಂತಹ ಹೆಣ್ಣಿನ ಮನಸ್ಸು ನಮ್ಮ ಭಾರತೀಯ ಸ್ತ್ರೀಯರದು. ಹೆಣ್ಣು ದುಡುಕಲ್ಲ, ದುಡುಕಿ ತೀರ್ಮಾನ ತೆಗೆದುಕೊಂಡ್ರೆ ಹೆಜ್ಜೆ ಹಿಂದಕ್ಕೆ ಹಾಕಲ್ಲ. ಅಂಥ ಒಂದು ನಿಟ್ಟಿನಲ್ಲಿ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ಲು. ಯಜ್ಞೇಶ್ವರನ ಮನಸ್ಸಿಗೆ ತಂದುಕೊಂಡ್ಲು. ಅಲ್ಲೇ ಒಂದು ಭಸ್ಮವಾಗ್ಬಿಟ್ಲು, ಅಲ್ಲೇ ಸುಟ್ಟು ಭಸ್ಮ ಆಗಿಬಿಡ್ತಾಳೆ. ಈ ವಿಚಾರವನ್ನು ನಂದಿ ಶಿವನಿಗೆ ಮುಟ್ಟಿಸ್ತಾನೆ. ಆದರೂ ಶಿವನಿಗೆ ಗೊತ್ತಿಲ್ಲದ ಬದುಕಲ್ಲ. ಆತ ಕೂತ ಜಾಗದಲ್ಲೇ ಇವೆಲ್ಲವನ್ನೂ ನೋಡ್ತಾ ಇದ್ದ. ನೋಡ್ತಾ ಸುಮ್ಮನೆ ಇರಲಿಲ್ಲ. ಮುಂದೆ ನಡಿಬೇಕಾದದ್ದು ಜಾಸ್ತಿ ಇದೆ, ಸಾಕಷ್ಟು ಇದೆ. ಅಂದರೆ ಒಂದು ಹೆಣ್ಣು, ನಮ್ಮ ಮನೆ ಹೆಣ್ಣು ಮಕ್ಕಳು, ನಿಮಗೆ ಹೇಳ್ತಾ ಇದ್ದೀನಿ ಮಾತನ್ನು, ಗಂಡನ ಮಾತು ಮೀರಿ ಆಗಲಿ ಅಥವಾ ನಿಮ್ಮ ಆಸೆ ಅನ್ನೋದನ್ನೇ ಪ್ರಧಾನವಾಗಿ ಇಟ್ಕೊಳ್ಳೋದಾಗಲಿ, ಎರಡೂ ನೀವು ಮಾಡಬಾರ್ದು. ನಿಮಗೆ ಆಸೆ ಇರಬೇಕು ನಿಜ, ಹಾಗೆ ಗಂಡನ ಮಾತನ್ನು ಪಾಲನೆ ಮಾಡಬೇಕು. ಯಾವತ್ತೂ ಗಂಡನ ಮನೆಯಿಂದ ಹೊಸಲ್ದಾಟ ಆಚೆ ಬರಬೇಡಿ. ನಿಮ್ಮ ಕಷ್ಟ ಸುಖ ಏನೇ ಇರಲಿ, 4 ದಿವಸದ ಕಷ್ಟ ಮಾತ್ರ ನಿಮಗಿರುತ್ತೆ. ದುಡುಕಿ ತೀರ್ಮಾನ ತಂದುಕೋಬೇಡಿ. ಆದರೆ ಒಂದು ಸಂತೋಷ, ನಿಮ್ಮ ಬೀದರ್ ಭಾಗದಿಂದ ಬರ್ತಕ್ಕಂಥ ಫೋನ್ ಕರೆ ಡೈವರ್ಸ್ಗೆ ಸಂಬಂಧ ಇರೋಪಟ್ಟ ಕೇಸ್ ಬರಲ್ಲ ನನಗೆ. ಬೀದರಿಂದ ಬಂದ ಕರೆ ಎಲ್ಲೋ ಒಂದೋ ಎರಡೋ ಬಂದಿರ್ಬೋದು ಅಷ್ಟೇ. ಆ ಬಂದಿರೋದ್ರಲ್ಲೂ ಸಹಿತ ಯಾವುದು ನಮ್ಮ ಕಡೆ ಡೈವರ್ಸ್ ಬೇಕು, ಡೈವರ್ಸ್ಗೆ ಹಾಕ್ಕೊಂಡಿದ್ದೀನಿ, ಗಂಡನ ಮನೆ ಬಿಡ್ತಾ ಇದ್ದೀನಿ, ನಾನು ಗಂಡನ ಮನೆ ಬಿಟ್ಟು ಬದುಕ್ತಾ ಇದ್ದೀನಿ ಅನ್ನೋ ಮಾತು ಯಾರೂ ಆಡಲಿಲ್ಲ. ನನಗೆ ಬಹಳ ಸಂತೋಷ. ಆ ವಿಚಾರ ಇವತ್ತು ನಿಮಗೆ ಹೇಳಬೇಕು ಅಂತಲೇ ಈ ಕತೆ ನಿಮಗೆ ಹೇಳಿದ್ದು. ನಮ್ಮ ಈ ಭಾಗದ ಹೆಣ್ಣು ಮಕ್ಕಳಲ್ಲಿ ಏನೇ ಇರಲಿ, ಕಷ್ಟ ಆಗಲಿ ಸುಖ ಆಗಲಿ, ತಂದೆ ತಾಯಿ ಮದುವೆ ಮಾಡಿಕೊಟ್ಟ ತಕ್ಷಣ ಹೆಣ್ಣು ಮಕ್ಕಳು ಗಂಡಂದರ ಮನೆಯಲ್ಲಿ ನೆಮ್ಮದಿಯಾಗಿ ಚೆನ್ನಾಗಿದ್ದೀರಿ. ಕಷ್ಟ ಇದೆ ಇಲ್ಲ ಅಂತಿಲ್ಲ. ಎಷ್ಟೋ ಜನ ಮನೆಗಳಲ್ಲಿ 1 ಹೊತ್ತು ಊಟ ಮಾಡಿ 2 ಹೊತ್ತು ಉಪವಾಸ ಇದ್ದೀರಿ. ಏನೇ ಆದರೂ ನೆಮ್ಮದಿಯಾಗಿರಿ, ಒಳ್ಳೆಯದಾಗಲಿ. ಇನ್ನೂ ಈ ಕತೆ ಮುಂದುವರಿಸಬಹುದಾಗಿತ್ತು, ಸಮಯ ಮೀರಿಬಿಡುತ್ತೆ. ಇನ್ನೊಂದು ಅನುಷ್ಠಾನ ಹೇಳಬೇಕು, ಜೊತೆಗೆ 10 ಪ್ರಶ್ನೆ ನಿಮ್ಮಿಂದ ನಾನು ತಗೊಳ್ತೀನಿ. ಹಾಗೆ ಗುರುಮಾದಪ್ಪ ನಾಗಮಾರ್ಪಲ್ಲಿ ಅವರು ಶಾಸಕರು ಮತ್ತೂ ಒಂದು ಕಾರ್ಯಕ್ರಮ ಇದೆ ಗುರುಗಳೇ ಅಂತಿದ್ದಾರೆ. ರಾಜಕೀಯದಲ್ಲಿ ಸಾಕಷ್ಟು ಸಾಧನೆಗೈದವರು, ಇವತ್ತು 10 ಜನ 1000 ಜನ ಮನಸ್ಸಲ್ಲಿ ನಿಂತಿರೋರು. ನಾವು ನಮ್ಮ ಕಾರ್ಯಕ್ರಮದಿಂದ ಬೇಗ ಬೀಳ್ಕೊಡುಗೆ ಕೊಡೋಕ್ಕೆ ಸಮಾಧಾನ ನನಗಿಲ್ಲ. ಅದರಿಂದ ಒಂದು 4 ಪ್ರಶ್ನೆ ನನ್ನ ಮತ್ತು ನನ್ನ ಅಭಿಮಾನಿಗಳ ಮಧ್ಯದಲ್ಲಿ ಚಿಂತನ ಮಂಥನವಾಗಲಿ. ಅದಾದ ತಕ್ಷಣ ನಿಮ್ಮನ್ನು ಕಳಿಸ್ಕೊಡ್ತೀನಿ. ಗುರುಜಿ ನಮಸ್ಕಾರ. ಗುರುಜಿ ಹೇಳಪ್ಪ. ನನ್ನ ಹೆಸರು ಸಂಜೀವ್ ಕುಮಾರ್ ಅಂತ. ನಂದು ಒಂದ್ ಕಡೆ ಮೂಗ್ ಬ್ಲಾಕ್ ಆಗ್ತೇವೆ, ಒಂದ್ ಕಡೆ ಓಪನ್ ಆಗ್ಬಿಡುತ್ತೆ. ಮೈಕು ಹತ್ರ ಇಟ್ಕೊಂಡು ನಿಧಾನಕ್ಕೆ ಮಾತಾಡು. ನಂದು ಅವಾಗವಾಗ ಮೂಗ್ ಬ್ಲಾಕ್ ಆಗ್ತಾ ಇರುತ್ತೆ. ಒಂದ್ ಮೂಗ್ ಬ್ಲಾಕ್ ಆಗ್ತೆ, ಒಂದ್ ಮೂಗ್ ಓಪನ್ ಆಗಿರುತ್ತೆ. ಮೈಕು ಹತ್ರ ಹೋಗ್ಬೋದಲ್ಲ? ಹಾ ಹೋಗಿದೆ, ಮಾತಾಡು. ಗುರುಜಿ ನಂದು ಮೂಗು ಆಗಾಗ ಬ್ಲಾಕ್ ಆಗ್ತಾ ಇರುತ್ತೆ. ಇದೊಂದು ಬ್ಲಾಕ್ ಆಗದಂತ ಇದೊಂದು ಬ್ಲಾಕ್ ಆಗುತ್ತೆ. ಆಮೇಲೆ ಒಂದ್ ರಿಲೀಸ್ ಆದಾಗ ಒಂದು ಬ್ಲಾಕ್ ಆಗ್ಬಿಡುತ್ತೆ. ಹಾಗೆ ಉಸಿರಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ ಗುರುಜಿ. ಆಯ್ತು, ನಾನು ಹೇಳ್ತಾ ಇದ್ದೀನಿ, ನಿನ್ನ ಉಸಿರಾಟಕ್ಕೆ ಸಮಂಜಸವಾಗಿ ನಿನ್ನ ಆರೋಗ್ಯ ಚೆನ್ನಾಗಾಗಬೇಕು, ಅಷ್ಟೇ ನಿನ್ನ ಪ್ರಶ್ನೆ. ಅದಕ್ಕೆ ಉತ್ತರ ನಾನು ಹೇಳ್ತೀನಿ ಕೇಳು. ನಿನ್ನ ಮೂಗು ಒಂದು ಬ್ಲ್ಯಾಕ್ ಆಗ್ತಾ ಇರುತ್ತೆ, ಇದು ಸರಿ ಹೋದ್ರೆ ಮತ್ತೊಂದು ಬ್ಲ್ಯಾಕ್ ಆಗುತ್ತೆ. ಹೌದು ಸರ್. ಇಷ್ಟೇ ಅಲ್ವೇನಪ್ಪ? ಇದಕ್ಕೆ ಪಚ್ಕರ್ಪುರ, ಹೌದು, ಕೊಬ್ಬರಿ ಎಣ್ಣೆ, ನೀಲಗಿರಿ ತೈಲ, ಪಚ್ಕರ್ಪುರ, ಕೊಬ್ಬರಿ ಎಣ್ಣೆ, ನೀಲಗಿರಿ ತೈಲ, ಈ 3 ಸಹಿತ ಮಿಶ್ರಣ ಮಾಡಿ ಕಿವಿ ಹಿಂದೆ ಹಚ್ಚು. ರಾತ್ರಿ ಮಲ್ಕೊಳ್ಬೇಕಾದ್ರೆ ಎದೆಗೂಡಿಗೆ ಹಚ್ಚು. ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಅಂಗಾಲಿಗೆ ಜೋರಾಗಿ ಉಜ್ಜು. ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀಯ.
ಗುರುಜಿ ಹಾಗೆ ನಾನು ಒಂದು ಗೋರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಒಬ್ಬರಿಗೊಂದು ಪ್ರಶ್ನೆ, ಸಾವಿರಾರು ಜನ ಇದ್ದಾರೆ. ನಮಸ್ಕಾರ ಗುರುಜಿ, ನಾವು ಹುಮ್ನಾಬಾದ್ನಿಂದ ಬಂದಿದ್ದೀವಿ. ಹೇಳಪ್ಪ. ಈಗ ನಿಮ್ದು ದಿವಸ ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ. ತಮ್ಮ ಅನುಷ್ಠಾನ ಬಹಳಷ್ಟು ಮಾಡಿದ್ವಿ. ನಮಗೆ ಅದರ್ಲಿಂದ ಬಹಳ ಇದು ಆಗಿದೆ, ಚೆನ್ನಾಗಾಗಿದೆ. ಅದೇ ರೀತಿ ಈ ಭಾಗದಲ್ಲಿ ತಮ್ಮ ಆಶೀರ್ವಾದದಿಂದ ಮಳೆ ಆಗಂಗ್ ಮಾಡಿ ಎಲ್ಲ ಒಕ್ಕಲಿಗರಿಗೆ ಬಹಳ ಮುಂದೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ತಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳಿ ಕೇಳ್ಕೊತಿದ್ವಿ. ತಮ್ಮ ಹೆಸರು ಹೇಳಿ ಸ್ವಾಮಿ. ಮಲ್ಲಿಕಾರ್ಜುನ್ ಮಾಶೆಟ್ಟಿ ಅಂತೇಳಿ PLD ಬ್ಯಾಂಕ್ ಅಧ್ಯಕ್ಷರು ಹುಮ್ನಾಬಾದ್. ಮತ್ತೊಮ್ಮೆ ನಿಮ್ಮ ಹೆಸರು ಹೇಳಿ. ಮಲ್ಲಿಕಾರ್ಜುನ್ ಮಾಶೆಟ್ಟಿ ಹುಮ್ನಾಬಾದ್. ಹುಮ್ನಾಬಾದಿಂದ ಬಂದಿದ್ದೀರಿ. ಹೌದು. ಮೈಕು ನಿಮ್ಮ ಹತ್ರ ಇಟ್ಕೊಳ್ಳಿ. ಹಾ ಹೇಳಿ ಗುರುಜಿ. ನಾನು ಇಲ್ಲಿಗೆ ಬರಬೇಕಾದ್ರೆ, ಹಾ ಇಲ್ಲಿಗೆ ಅಂತಲ್ಲ, ಆನಂದ್ ಗುರೂಜಿಯವರಲ್ಲಿ ಒಂದು ವಿಶೇಷತೆ ಇದೆ. ಅದನ್ನು ನಿಮಗೆಲ್ಲರಿಗೂ ಕಾಲಕ್ರಮೇಣ ಗೊತ್ತಾಗತ್ತೆ. ಆನಂದ್ ಗುರೂಜಿಯವರು ಎಲ್ಲೇ ಹೋದರೂ ಕಾರ್ಯಕ್ರಮದ ಹಿಂದೆ ಮುಂದೆ ಮಳೆ ಆಗೇ ಆಗತ್ತೆ. ಅದು ಇಡೀ ರಾಜ್ಯದಾದ್ಯಂತ ನಡೆಯೋ ಕೆಲಸ. ಬಹಳ ಸಂತೋಷ ಐತೆ ಗುರುಜಿ, ತಾವು ಬಂದಿದ್ದಕ್ಕೆ ನಮ್ದೆಲ್ಲ ಪುಣ್ಯ. ಇದು ಸಂತೋಷ. ನಾನು ಅವ್ರು ಇನ್ನೂ ಮಾತಾಡೋದಿದೆ ಕೊಡಪ್ಪ. ಹೇಳಿ ಗುರುಜಿ. ಹಾ ಗುರುಜಿ ಹೇಳಿ. ನೀವು ನಿಮ್ಮ ಊರಿಗೆ ಮಳೆ ಬಗ್ಗೆ ಕೇಳ್ತಾ ಇದ್ದೀರಿ. ಹೌದು ಗುರುಜಿ. ನಾನು ಹೇಳ್ತಾ ಇದ್ದೀನಿ, ಈ ಭಾಗದಲ್ಲಿ ಒಳ್ಳೆ ಮಳೆ ಆಗೇ ಆಗತ್ತೆ. ಸಾಕು ಗುರುಜಿ ತಮ್ಮ. ಅದಕ್ಕೆ ಸಾಕ್ಷಿ ಹಾ ಗುರುಜಿ, ನಿಮ್ಮ ಹೊಟ್ಟೆ ಮೇಲೆ ನಿಮಗೊಂದು ಹುಟ್ಟು ಮಚ್ಚೆ ಇದೆ. ಹಾ ಇದೆ ಗುರುಜಿ. ಆ ಹುಟ್ಟು ಮಚ್ಚೆ ನಿಮ್ಮ ಮೇಲೆ ಇರೋದ್ರಿಂದ ಇದೆ ಗುರುಜಿ, ನಿಮ್ಮ ಊರಿಗೆ ಮಳೆ ಆಗೇ ಆಗತ್ತೆ. ಒಳ್ಳೇದಾಗಲಿ. ಆಯ್ತು ಗುರುಜಿ, ಆಯ್ತು. ಗುರುಜಿ, ಅನುಷ್ಠಾನ ಏನಾದ್ರು ಇದರ ಮಳೆ ಬರೋದಕ್ಕೇನೆ ಯಾವ್ದಾದ್ರು ಮರಕ್ಕೆ ಏನಾದ್ರು ವೃಕ್ಷಕ್ಕೆ ಏನಾದ್ರು ಇದು ಮಾಡಿದ್ರೆ ಮಳೆ ಏನಾದ್ರು ಮಳೆ ಬರ್ಲಿಕ್ಕೆ ಅನುಷ್ಠಾನ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದೀರಿ. ಹಾ ಗುರುಜಿ. ಒಳ್ಳೆ ಪ್ರಶ್ನೆ. ಹಾ ಗುರುಜಿ. ನಿಮ್ಮ ಊರಲ್ಲಿ ಇರ್ತಕ್ಕಂಥ ಹಾ ಪಾಪನಾಶನಲ್ಲಿರ್ತಕ್ಕಂಥ ಶಿವಲಿಂಗ, ಹಾ ಗುರುಜಿ, ಅಥವಾ ಹಾ ಬೆಳಿಗ್ಗೆ ನಾವೊಂದು ಕ್ಷೇತ್ರ ಹೋಗಿ ಬಂದ್ವಿ, ಗಾಯಮುಖ್. ಹಾ ಗುರುಜಿ. ಗಾಯಮುಖಕ್ಕೆ ಹೋಗಿ ಹಾ ನಿಮ್ಮೂರಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಸೋಮವಾರದ ದಿವಸ, ಹಾ ಗುರುಜಿ. ಇದೇ ಸೋಮವಾರ ಅಮಾವಾಸ್ಯೆ ಇದೆ ಹಾ ನೋಡಿ, ಎಂತ ಅದೃಷ್ಟ ನಿಮ್ದು. ಎಂತ ಪ್ರಶ್ನೆ ಎಂತ ಕಾಲದಲ್ಲಿ ಇಟ್ಟಿದ್ದೀರಿ. ಈಗ ಬರ್ತಕ್ಕಂಥ ಸೋಮವಾರ ಮಹಾಲಯ ಅಮಾವಾಸ್ಯೆ, ಕೃಷ್ಣ ಪಕ್ಷ. ಅಲ್ಲಿರ್ತಕ್ಕಂಥ ಒಬ್ಬರು ಸಾಧ್ವಿ ಶಿರೋಮಣಿ ಆ ತಾಯಿ ಹೇಳಿದ್ರು, ನೀವು ಕೃಷ್ಣ ಪಕ್ಷದಲ್ಲಿ ಬಂದಿದ್ದೀರಿ, ಕೃಷ್ಣ ನಮ್ಮ ಭಾಗದಲ್ಲಿರ್ತಕ್ಕಂಥ ಅನುಷ್ಠಾನವನ್ನು ಸಾಕಷ್ಟು ಮಾಡಿದ್ದಾನೆ, ಇದು ಪುಣ್ಯ ಭೂಮಿ ಅಂತ ಆ ತಾಯಿ ಹೇಳಿದ್ರು. ಆನಂದಾಶ್ರಮದಲ್ಲಿ, ಆ ಆನಂದಾಶ್ರಮ ನಂದೇ, ನನ್ನ ಹೆಸರೇ ಇಟ್ಟಿದ್ದಾರೆ ಅಲ್ಲಿ. ಹಾ ಗುರುಜಿ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಆ ಗೋಮುಖಲ್ಲಿರ್ತಕ್ಕಂಥ ವಿಶೇಷವಾದಂಥ ಶಿವಲಿಂಗಕ್ಕೆ ಹೆಣ್ಣು ಮಕ್ಕಳೆಲ್ಲ ಸೋಮವಾರದ ದಿವಸ ನಿಮ್ಮ ಮನೆಯಿಂದ ಸ್ವಲ್ಪ ಸ್ವಲ್ಪ ಹಾಲು, ಒಂದಿಷ್ಟು ಬಿಲ್ಪತ್ರೆ, ಒಂದಿಷ್ಟು ಭಸ್ಮ, ಇದನ್ನು ತೆಗೆದುಕೊಂಡು ನೀವೇ ಸ್ವತಃ ನಿಮ್ಮ ಕೈಯಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ, ಸೋಮವಾರ ನೀವು ಅಭಿಷೇಕ ಮಾಡಿದ್ರೆ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ 5ನೇ ದಿವಸಕ್ಕೆ ಮಳೆ ಯಥೇಚ್ಛವಾಗುತ್ತೆ. ನಿಮ್ಮೂರಲ್ಲಿರ್ತಕ್ಕಂಥ ಆ ಶಿವಲಿಂಗದಲ್ಲಿ ಆ ಶಕ್ತಿ ಇದೆ. ನಾನು ಬೆಳಗ್ಗೆ ನೋಡಿದ್ದೀನಿ, ಸ್ವಾಮಿಗೆ ಅಭಿಷೇಕ ಮಾಡ್ತಿದ್ರೆ 2 ಸತಿ ಪ್ರಸಾದ ಆಗಿದೆ ನಮಗೆ. ಹೌದು ಗುರುಜಿ. ಅಂತ ಶಿವಲಿಂಗದಲ್ಲಿ, ಆ ಗೋಮುಖದಲ್ಲಿರ್ತಕ್ಕಂಥ ಶಿವಲಿಂಗದಲ್ಲಿ ಶಕ್ತಿ ಇದೆ. ಅಲ್ಲೋಗಿ ಅಭಿಷೇಕ ಮಾಡಿ. ಒಳ್ಳೇದಾಗ್ಲಿ. ಧನ್ಯವಾದ ಗುರುಜಿ. ಒಳ್ಳೇದಾಗ್ಲಿ. ಗುರುಜಿ, ಹಳ್ಳಿಕೇರಿ ಬಿ ಗ್ರಾಮದಿಂದ ಬಂದಿ ಗುರುಜಿ. ನಾನು ಹಾ, ನನ್ನ ಹೆಸರು ರುದ್ರಮಣಿ ಸ್ವಾಮಿ ಅಂತ ಗುರುಜಿ. ಹೇಳಿ. ಹಾ ಹಾ. ನಾನು ಸುಮಾರು ಸಲ ಕಾರ್ಯ ಮಾಡಿದೆ ಸರ್, ತಮ್ಮ ಕಾರ್ಯ ಸಿಗ್ಲಿಲ್ಲ ಗುರುಜಿ ನಮಗೆ. ನಾನು ತುಂಬಾ ಸಮಸ್ಯೆ ಇದೆ ಗುರುಜಿ. ನಂದು ನಿಮ್ಮ ಸಮಸ್ಯೆ ಇದೆ. 5 ವರ್ಷದಿಂದ ತುಂಬಾ ಕಾಟ ಆಡುತ್ತೆ ಗುರುಜಿ ನನಗೆ. ಹಾ ಹಾ. ನಾ ಚೀಟಿ ಕೊಟ್ಟಿನಿ ಗುರುಜಿ ತಮ್ಮ ಹತ್ತಿರ ಗುರುಜಿ. ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ತಿಳಿಸ್ತೀನಿ. ಹಾ ಗುರುಜಿ. ನಿಮಗೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಆಗಬೇಕು, ಹೌದು ಗುರುಜಿ. ಕಾರ್ಯಸಿದ್ಧಿ ಆಗಬೇಕು. ಹೌದು ಗುರುಜಿ. ಇದಕ್ಕಾಗಿ ಒಂದು ತಂತ್ರ ರಹಸ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ಎಲ್ಲರಿಗೂ ಅನ್ವಯಿಸುವಂತದ್ದು. ಹಾ ಗುರುಜಿ. ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಹಾ ಗುರುಜಿ. ಈ ಭಾಗದಲ್ಲಿ ಉತ್ತರೇಣಿ ಕಡ್ಡಿ ಜಾಸ್ತಿ ಸಿಗುತ್ತೆ. ಹಾ ಗುರುಜಿ. ಉತ್ತರೇಣಿ ಕಡ್ಡಿ ಗೊತ್ತಲ್ವಾ? ಸಿಗುತ್ತೆ ಗುರುಜಿ. ಉತ್ತರೇಣಿ ಕಡ್ಡಿ, ಮೊಬೈಲ್ ರೆಕಾರ್ಡ್ ಹಾಕೊಳ್ಳಿ ಬೇಗ. 21 1 ಇಂಚು ಕಡ್ಡಿ, 1 ಇಂಚು ಆ ಥರ 21 ಕಡ್ಡಿ. ಹಾ ಗುರುಜಿ. 9 ಬಿಳಿ ಎಕ್ಕದ ಹೂ. ಹೋ ಗುರುಜಿ. 9 ಬಿಳಿ ಎಕ್ಕದ ಹೂ. ಹಾ ಗುರುಜಿ. 21 ಉತ್ತರೇಣಿ ಕಡ್ಡಿ, 11 ಕರಿಮೆಣಸು. ಹಾ ಗುರುಜಿ. 5 ಕಮಲಾಕ್ಷಿ. ಹಾ ಗುರುಜಿ. 5 ಕಮಲಾಕ್ಷಿ, 2 ಗುಲ್ಗಂಜಿ. ಹಾ ಗುರುಜಿ. 1 ಶ್ವೇತ ಪುಷ್ಪ ಅಂದ್ರೆ ಬಿಳಿ ಹೂ. ಹಾ ಗುರುಜಿ. ಯಾವುದಾದ್ರೂ ಪರವಾಗಿಲ್ಲ, ಬಿಳಿ ಹೂ. ಹಾ ಗುರುಜಿ. ಇವೆಲ್ಲವನ್ನು ಸಹಿತ ಇದೆಲ್ಲವನ್ನು ಬಾಳೆ ಎಲೆ ಮೇಲೆ ಹಾಕಿ ಹಾ ಗುರುಜಿ. ಪೌರ್ಣಮಿ ದಿವಸ ಸಂಜೆ, ಹಾ ಗುರುಜಿ.
ಪೌರ್ಣಮಿ ದಿವಸ ಸಾಯಂಕಾಲ ಇವೆಲ್ಲವನ್ನು ಸಹಿತ ನಿಮ್ಮ ಮನೆಯ ಮುಂಭಾಗದಲ್ಲಿ ಹಾಂ ಗುರುಜಿ. ಅದನ್ನು ಬಾಳೆ ಎಲೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂ ಹಾಕಿ ಹಾಂ ಗುರುಜಿ. ಪ್ರಾರ್ಥನೆ ಮಾಡಿ ಹಾಂ ಗುರುಜಿ. ರಾತ್ರಿಯೆಲ್ಲ ಮನೆ ಆಚೆ ಇಡಿ. ಅಂದರೆ ಪೌರ್ಣಮಿ ದಿವಸ, ಚಂದ್ರನ ಬೆಳಕಿರೋ ದಿವಸ, ಹಾಂ ಗುರುಜಿ. ಹುಣ್ಣಿಮೆ ದಿವಸ ಹಾಂ ಗುರುಜಿ. ಇಟ್ಟು ಮಾರನೇ ದಿನ ಬೆಳಗ್ಗೆ ಹಾಂ ಗುರುಜಿ. ಅದೆಲ್ಲವನ್ನು ಸಹಿತ ಒಣ ಬಿಸಿಲು ಅಂದರೆ ಬಿಸಿಲಲ್ಲಿ ಒಣಗಿಸಬೇಕು. ಹಾಂ ಗುರುಜಿ. ಇದೆಲ್ಲವನ್ನು ಸಹಿತ ಸುಟ್ಟು ಕರಕು ಮಾಡಿ, ಹಾಂ ಗುರುಜಿ. ಅಂದರೆ ಮಾರನೇ ದಿವಸ ಹಾಂ ಗುರುಜಿ. ಪೌರ್ಣಮಿ ದಿವಸ ರಾತ್ರಿ ಆಚೆ ಇಡಬೇಕು. ಪೌರ್ಣಮಿ ಮಾರನೇ ದಿವಸ ಅದನ್ನು ಸುಟ್ಟು ಕರಕು ಮಾಡಬೇಕು. ಹಾಂ ಗುರುಜಿ. ಕರಕು ಮಾಡಿದಾದ ನಂತರ ಆ ಕಪ್ಪನ್ನು 11 ದಿವಸ ನೀರಲ್ಲಿಡಬೇಕು. ಹಾಂ ಗುರುಜಿ. 11 ದಿನ ನೀರಲ್ಲಿಡಬೇಕು. ಹಾಂ ಗುರುಜಿ. ನೀರಲ್ಲಿಟ್ಟಾದ ನಂತರ ಆ ಕಪ್ಪನ್ನು ಪ್ರತಿದಿನ ನಿಮ್ಮ ಕೆಲಸಕ್ಕೆ ಆಚೆ ಹೊರಡುವಾಗ ಹಾಂ ಗುರುಜಿ. ಗಂಡ್ಮಕ್ಳಾದರೆ ಬಲಗಡೆ ಕಣ್ಣು ಹುಬ್ಬಿಗೆ ಇಟ್ಕೊಳ್ಳಿ, ಹಾಂ ಗುರುಜಿ. ಹೆಣ್ಣು ಮಕ್ಕಳಾದರೆ ಎಡಗಡೆ ಕಣ್ಣು ಹುಬ್ಬಿಗೆ ಇಟ್ಕೊಳ್ಳಿ. ಇದನ್ನು ನೀವು ಕ್ರಮವಾಗಿ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ. 2010ರಿಂದ ಟ್ರೈ ಮಾಡ್ತಾ ಇದ್ದೀನಿ ಕರೆ ಮಾಡೋಕ್ಕೆ, ಆದರೆ ನಮ್ಗೆ ಕರೆ ಸಿಕ್ಕಿಲ್ಲ. ನನ್ನ ಅದೃಷ್ಟ ಇವತ್ತು ನಿಮ್ಮ ದರ್ಶನ ಆಗಿದೆ. ನನ್ನ ಮಗಳ ಬಗ್ಗೆ ಬರೀ ಅಮಾಸಿ ಒಂದು ದಿವಸ ಮೊದಲು ಕೈಕಾಲು झटके ಹೊಡಿತಾಳೆ, ಇಲ್ಲಾಂದ್ರೆ ಹುಣ್ಣಿಮೆ ದಿವಸ ಒಂದು ದಿವಸ ಮೊದಲು ಕೈಕಾಲು झटके. ಆದರೆ ಈ ಥರ ಆಗ್ಲತ್ತು ಸುಮಾರು ಒಂದು 5 ವರ್ಷ ಆಗ್ಲತ್ತ. ಮಾತ್ರೆಗಳು ಕೊಡ್ತಾ ಇದ್ದೀನಿ, ಮಾತ್ರೆ ಕೊಟ್ಟರು ಅದು ಸ್ವಲ್ಪ ಅದಕ್ಕೆ ಕಡಿಮೆ ಯಾಕೆ ಅನಿಸ್ತದೆ. ಆದ್ರೆ ಈಗ ಏನು ಪ್ರಜ್ಞೆ ನಾವು ಏನು ಮಾತಾಡ್ತೀವಿ ಏನಿಲ್ಲ, ಆಕಿ ಒಟ್ಟು ಏನು ಅರ್ಥನೇ ಆಗ್ತಾ ಇಲ್ಲ. ಇಲ್ಲೇ ನಿಂತಿದ್ದಾಳೆ ನೋಡಿದ್ರಿ. ಅವಳ ಸಮಸ್ಯೆ ಏನಪ್ಪ ಅದು? ಇದು ಕಾಯಿಲೆ ನಮಗೆ ಏನು ಅರ್ಥ ಆಗ್ತಾ ಇಲ್ಲ ಗುರುಜಿ. ಅದು ಕೈಕಾಲು ಹಿಡಿಯೋದು, ಕೈಕಾಲು झटके ಹೊಡಿತಾಳೆ ಗುರುಜಿ. ನೆಟ್ಟಿಗೆ ತೆಗೆಯೋದಾ? ಅದೇ ಎರಡು ಕೈ ಕಾಲೆಲ್ಲ झटके ಹೊಡಿತಾಳೆ. ಪೀಡ್ಸ್ ಯಾವ ಥರ ಇರುತ್ತಲ್ಲ ಅದೇ ಆ ಮಗು ಕೊಡಪ್ಪ. ಮಗು ಮಾತಾಡಮ್ಮ, ಹಲೋ ಮಾತಾಡ ಮಗು. ಏನು ನಿನ್ನ ಹೆಸರು? ಶ್ವೇತಾ. ಅಪ್ಪ ಅಮ್ಮ ಹೆಸರು ಹೇಳಮ್ಮ. ನಾರಾಯಣ ರಾವ್. ಅಮ್ಮ ಹೆಸರು ಚಂದ್ರಕಲಾ. ಚಂದ್ರಕಲಾ. ನಿಮ್ಮ ಮನೆ ದೇವ್ರ ಹೆಸರು ಏನಮ್ಮ? ಇದು ಕಾಳಿಕಾದೇವಿ. ಒಂದು ದೇವಿ ಹೆಸರು ಹೇಳಮ್ಮ. ಯಾವ್ದಾರು ಒಂದು ಶಕ್ತಿ ದೇವಿ ಹೆಸರು ಹೇಳು. ಭವಾನಿ ಮಾತಾ. ಭವಾನಿ ಮಾತಾ. ಏನು ಓದಿದ್ಯಾ? 10ನೇ ತರಗತಿ ಓದಿದ್ಯಾ? ಹಾ ಗುರುಜಿ. ಒಳ್ಳೇದಾಗ್ಲಿ. ಇನ್ನೊಂದ್ಸತಿ ನಿನ್ನ ಹೆಸರು ಹೇಳು. ಶ್ವೇತಾ. ನೋಡಿ, ಈ ಮಗುಗಿರುವಂಥ ಸಮಸ್ಯೆ ಇದು ಕಳೆದ 4 ವರ್ಷದಿಂದ ಈ ನೋವು ಅನುಭವಿಸ್ತಾ ಇದೆ ಈ ಮಗು. ಹೌದು ಹೌದು ಗುರುಜಿ, ಹೌದು. 4 ವರ್ಷದಿಂದ ಹೌದು. ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಹೌದು. ಹುಣಸೆ ಚಕ್ಕೆ, ಹೌದು, ಬೇವಿನ ಚಕ್ಕೆ, ಹಾಂ, ಮಾವಿನ ಚಕ್ಕೆ, ಹಾಂ, ಜೊತೆಗೆ ಒಂದಿಷ್ಟು ಪಚ್ಕರ್ಪುರ, ಹೌದು ಗುರುಜಿ. ಇದೆಲ್ಲ ಸಹಿತ ಕುಟ್ಟಿ ಪುಡಿ ಮಾಡಿಬಿಟ್ಟು ಸರಿ ಗುರುಜಿ. ಕೊಬ್ಬರಿ ಎಣ್ಣೆ, ಹರಳೆ ಎಣ್ಣೆ ಇದನ್ನು ಮಿಕ್ಸ್ ಮಾಡಿ ಆ ಪುಡಿನ ಹೌದು. ಮೈಗೆಲ್ಲ ಹಚ್ಚಿ ಹಾಂ, ಒಂದು 2 ಗಂಟೆಗಳ ಕಾಲ ಬಿಟ್ಟು ಸ್ನಾನ ಮಾಡಿಸಿ. ಹೌದು. ಜೊತೆಗೆ ಅಮಾವಾಸ್ಯೆ ದಿವಸ ಹಾಂ ಗುರುಜಿ. 3 ದಾರಿ ಸೇರೋ ಕಡೆ ಹಾಂ, ಒಂದಿಷ್ಟು ಅಕ್ಕಿ ಇದು ಪಾತ್ರೆನಲ್ಲಿ ಅನ್ನ ಮಾಡಿ ಅದನ್ನ ದೃಷ್ಟಿ ತೆಗೆದು 3 ದಾರಿ ಸೇರೋ ಕಡೆ ಹಾಕಿ. ಸರಿ ಗುರುಜಿ. ಈ ತರ 3 ಪೌರ್ಣಮಿ ಅಥವಾ 3 ಅಮಾವಾಸ್ಯೆ ಮಾಡಿ ಖಂಡಿತ ಸರಿ ಹೋಗುತ್ತೆ. ಆಯ್ತು ಗುರುಜಿ. ಒಳ್ಳೇದಾಗ್ಲಿ. ಒಳ್ಳೆದು. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ
ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಇವರಂಥ ಗುರುವ ಪರೂಪವಂತೆ, ನಡೆದಾಡು ದೇವರು. ಇವತ್ತಿನ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.